ಯಾವಾಗ ಆ ಎಮ್ಮೆ ಬಿದ್ದೋತು ಎತ್ತಕ್ಕೆ ಯಾರು ಹೋಗ್ತಾ ಇಲ್ಲ, ಆಯಾಮ ಹೊಡ್ಕೊಂತಾಳೆ. ಆ ಗಂಡು ಬರ್ತಾನೆ, ಮಾತ್ರ ಬಹು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಇವ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆ. ಗಂಡ ಕೇಳಿದೆ, ಯಾಕೆ ಹಂಗ್ ಮಾಡ್ಕೊಂತ ಇದ್ದಿ? ರೀ ನನ್ನ ಎಮ್ಮೆ ಕೊಟ್ಟು ಚರಂಡಿ ಬಿದ್ದಿದ್ರಿ, ಉಸಿರಾಡ್ತಾ ಇಲ್ಲ, ಯಾರನ್ನ ಡಾಕ್ಟರ್ ಕರ್ಕೊಂಡು ತೋರಿಸ್ರಿ. ಪಾಪ ಯಾರ ಡಾಕ್ಟರ್ ಬಂದು ನೋಡ್ರಿ, ಆಗಲ್ಲಪ್ಪ ಇದು ಉಳಿಯಲ್ಲ, ಯಾವ್ದಾರ ನಿಮ್ಮ ಮಂದಿಯವ್ರಿಗೆ ಅರ್ಥ ಕಟ್ಕ. ಡಾಕ್ಟರ್ ಮಂದಿಯವ್ರಿಗೆ ಅರ್ಜಿ ಕಟ್ಕೊಂತ MBBS ಇನ್ನು ಹಾಕ್ಬೋದ ನೀವು? ಇವನೇ ಡಾಕ್ಟರ್ ಎಮ್ಮೆ ಕೊಟ್ಟು ಅರ್ಜಿ ಕಟ್ಕೊಂತ ಇವ್ರು ಹೇಳ್ಕೊಡ್ಬೇಕಾದ್ರೆ ಡಾಕ್ಟರ್ ಪಾದ್ವಿ ನಾವು ಮುಟ್ಟ ಡಾಕ್ಟರ್ ಹೊರ ತಾಸಿಕಂತ ಡಾಕ್ಟರ್ ಊರದೆಲ್ಲ ಬಂದ್ರೆ ಅಪಾಯ. ಯಾವ್ದೋ ನಿಮ್ಮ ಮಂದಿಯವ್ರಿಗೆ ಒಂದು ಅರ್ಜಿ ಮಾಡ್ಕ, ಯಾರೋ ಹೇಳ್ತಾರೆ ಬಂದು ಸಫೈದಾಗೆ ಅವ್ರ ಮಾತು ಆಚಾರ ಮಾಡಬಾರ್ದು. ಅವ್ನ ದೇವರಾಗೆ ಬಂದು ಹೇಳೋದು ನಮ್ಗೆ ಒಂದ್ ಅರ್ಜಿ ಕಟ್ಕಳಯ ಏನು ನೀನ್ ಎಮ್ಮೆ ಕೊಟ್ಟು ಬದುಕಿರ್ಬೋದು. ಅವನು ದೇವ್ರ ಕಂಡ್ರೆ ಅವ್ನಿಗೆ ಆಗ್ತಿರಲಿಲ್ಲ. ಓಹೋ ಡಾಕ್ಟರ್ ಹೇಳೋಣ, ಇವರು ಅದೇ ಹೇಳ್ತಾರೆ, ನಾನ್ ಮಾತ್ರ ಅರ್ಜಿ ಕಟ್ಕೊಂಬಲ್ಲ ಅಂತ. ಪಾಪ ಎಂತ ಬಹಳ ಗೊತ್ತಿರುತ್ತೆ, ನಿಮ್ ಕಾಲೇ ಬೀಳ್ತೀನಿ. ಆ ತಿಮ್ಮಪ್ಪನಿಗೆ ಒಂದು ಅರ್ಜಿ ಕಟ್ಕೊಳ್ರಿ, ಏನ್ ಅರ್ಜಿ ಕಟ್ಕೊಳ್ಬೇಕಾ ನೀವು ಕಟ್ಕೊಳ್ರಿ, ಆಮೇಲೆ ಹೇಳ್ತೀನಿ. ಓಹೋ ಇವಳು ನೀನು ಸುಮಾರಾಗಿದ್ದಿ, ಆಯ್ತು ಕಡೆ ಈ ಎಮ್ಮೆ ಕೊಟ್ಟು ಏನೋ ಬದುಕಿದೆ, 40,000 ರೂಪಾಯಿ ಉಂಡಿಗೆ ಹಾಕ್ತೀನಿ ಅಂತ ಅರ್ಜಿ ಕಟ್ಕೊಳ್ಬಿಟ್ಟ. ನೋಡ್ರಿ ಆ 40,000 ರೂಪಾಯಿ ಯಾವ ಗುಂಡಿಗೆ ಹಾಕ್ತೀನೋ ಪಾಪ ಎಮ್ಮೆ ಕೊಟ್ಟು 3 ದಿನ ನೆಟ್ಕಾಗ್ಬಿಡ್ತು. ಎಮ್ಮೆ ಕೊಟ್ಟು ಗುಂಡಿಗೆ ಹಾಕ್ಬೇಕಾದ್ರೆ ದುಡ್ಡು ಇವನು. ಆ ದಾಗೆ ಹೋಗೋರು ಬೀದಿಗೆ 70,000 ಕೊಡ್ತೀರಯ್ಯ. ಈಗ ಮನೆ ಆಳಾಗ ಮದ್ದಿಗೆ ಕೇಳಿದ್ರೆ ಬರೀ 30,000 ಕೇಳೋರು. ದೇವ್ರ ಹಾಕಿ ಹುಡ್ಕೊಂಡ್ಬೇಕು 70,000 ಕೇಳ್ತಾರಲ್ಲ, ಇವ್ರು ಮನ್ಕಾಯಿ ಹೋಗುವಾಗ ಏನ್ ಮಾಡ್ಬೇಕು? ದೇವ್ರಿಗೆ ಬೇರೆ ಅರ್ಜಿ ಕಟ್ಕೊಂಡಿದ್ದೀನಿ. ನೋಡ್ರಿ ಅರ್ಜಿ ಕಟ್ಬೇಕೆ ತಿಮ್ಮಕ್ಕ ಹಾಕ್ಬೇಕನ್ರಿ, ನನ್ನ ಮಾತು ಕೇಳ್ರಿ ಅಂತ ಏನ್ ಹೇಳ್ತಾಳೆ, ಬಿಡಿ ಹಾಕ್ತೀನಿ ದೇವ್ರಿಗೆ ತಾನೇ ಹಾಕ್ತೀನಿ ಬಿಡಿ. 10 ಬಂದ್ಬಿಡ್ತು ಟೈಮು. ಅವನೇನ್ ಮಾಡ್ಬಿಟ್ಟ, ಒಂದ್ ಕೋಳಿ ಮರಿ ತಂದು ಜೊತೆ ಕಟ್ಟಿ ಹಾಕ್ತ. ಎಲ್ಲಿಗೆ? ಎಮ್ಮೆ ಕೊಟ್ಟಿದ್ ಪಚ್ಚೆ ಕಟ್ಟಾಕ್ತ ಕೋಳಿ ಮರಿ ತಂದು. ಅಣ್ಣ ಎಮ್ಮೆ ಕೊಟ್ಬಿಡ್ತೀಯ? ಕೋಳಿ ಮರಿ ತಗೊಂಡ್ರೆ ಎಮ್ಮೆ ಕೊಟ್ಬಿಡ್ತೀನಪ್ಪ ಅಂದ ಅವನು. ಇದೇ ಕಣ ಹಿಂಗೆ ನಮ್ ಕಡೆ ಹಂಗೆ ಎಮ್ಮೆ ಕೊಟ್ಟು ಬಂದ್ಮೇಲೆ ಕೋಳಿಗೆ ಮಾರ್ಬೇಕು ನಮ್ಮ ಜೊತೆಗೆ. ಸರಿ ವ್ಯಾಪಾರ ಹೇಳಪ್ಪ, ಕೋಳಿಗೆ 70,000, ಎಮ್ಮೆ ಕೊಟ್ಟು 500 ಅಂತ. ಒಟ್ಟು ಅರ್ಥ ಮಾಡ್ಕೋಬೇಕಿದನ್ನ. ಕೋಳಿಗೆ ಎಷ್ಟು? 70,000, ಎಮ್ಮೆ ಕೊಟ್ಟಿಗೆ 500 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಉಂಡಿಗೆ ಹಾಕೋದು. 70,000 ಕೋಳಿ ದುಡ್ಡು ಅಲ್ಲಿ ಬರಲಿ ಅಂತ ಅವನು. ಎಂತ ಚಾಣಕ್ಯ ಬುದ್ಧಿ ನೋಡಿ. ಕೋಳಿಗೆ 500, ಕೋಳಿಗೆ 70,000, ಕೋಳಿಗೆ 70,000, ಎಮ್ಮೆ ಕೊಟ್ಟು 500 ರೂಪಾಯಿ. ಎಮ್ಮೆ ಕೊಟ್ಟು ಮಾರಿ ದುಡ್ಡು ಎಲ್ಲಿಗೆ ಹಾಕ್ಬೇಕು ಹೇಳ್ರಿ? ನೋಡ್ರಿ ಅಂತ ಬುದ್ಧಿ ಒಂದು ಕೋಳಿ ಪಚ್ಚ ಹಾಕಿ ಎಮ್ಮೆ ಕೋಳಿ ಪಚ್ಚ ಕಟ್ಟಾಕ. ಅವನೇನ್ ಮಾಡ್ದ, ಬಿಡೆ ಈಗ ಇವತ್ತು ಮಾರ್ಬಿಟ್ಟೆ 70,000 ಮಾರ್ಬಿಟ್ಟ, ಹೋಗ್ರಿ ಉಂಡಿಗಾದ್ರೆ ಎಮ್ಮೆ ಕೊಟ್ಟು 500 ಮಾರಿರೋದು, ಇದು ತಿಮ್ಮಪ್ಪ ಉಂಡಿಗೆ ಹಾಕ್ತೀನಿ. ಕೋಳಿ 70,000 ರೂಪಾಯಿ ದುಡ್ಡ ನಾನೇ ಕಾಮ್ತೀನಿ. ಎಲ್ಲರಿಗೂ ಮಾಡಲ್ಲ, ಆದ್ರೆ ಅರ್ಕೆ ಕಟ್ಕೊಂಡ್ಬೇಕೆ ಆ ಭಗವಂತನಿಗೆ ಹಾಕ್ಬೇಕು. ಅವನೇ ನಮಗೆ ಕೊಡು ಅಂತ ಕೇಳಲ್ಲ, ನಮ್ಗೆ ಹಾಕ್ರಿ ಅಂತ ಹೇಳಲ್ಲ. ನಾವಾಗ ನಾವು ಮೈ ಕೆರ್ಕೊಂಡು ಗಾಯ ಮಾಡ್ಕೊಂಡು ನಾವೇ ಔಷಧಿ ಹುಡಿಕೊಂಬತ್ ಬೇಡ. ಆದ್ರೆ ಆ ಕವಿಗಳು ಸಹ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನಾಗಿರ್ತಕ್ಕಂಥ ಶ್ರೀದೇವರ ವಿಚಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಕಥೆ ಯಾಕೆ ನಡೀತು, ಯಾವಾಗ ನಡೀತು, ಎಲ್ಲಿ ನಡೀತು? ಹಿಂದೆ ಶನಿದೇವರ ಕೋಪಜ್ವಾಲೆಗೆ ಸಿಲುಕಿ ಸಿರಿ ಸಂಪತ್ತೆಲ್ಲ ಕಳೆದುಕೊಂಡು ಆ ಕಾಮೇಕವನದಲ್ಲಿ ಪಾಂಡವರು ಕಣ್ಣೀರುಗಳಿಂದ ಕಾಲವನ್ನು ಕಳೀತಾ ಇದ್ದಂತೆ. ಯಾಕಂದ್ರೆ ಪಾಂಡವರಂದ್ರೆ ಸುಮಾರು ಜನಕ್ಕೆಲ್ಲ ಗೊತ್ತಿದೆ, ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಪ್ರಜೆಗಳನ್ನು ಪಾಲನೆ ಮಾಡಿ ಸೀಮೆ ತುಳಿದ್ರು ಮಹಾ ಪಾಪ ಅಂತ ಅಂದಾಗತ್ತಿ ಕಣ್ಣಂತ ಪುಣ್ಯಾತ್ಮ ಧರ್ಮರಾಯ. ನಮಗೂ ಕಷ್ಟಕಾಲವೇ ಯಾರಿಗೆ ಕಷ್ಟ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ನಮ್ಗೇನೋ ಬಾಧೆ ಬಂದ್ಬಿಟ್ರೆ ಬಿಡ್ರಿ ಅಷ್ಟೊಂದು ಕಟ್ಬೇಡ, ದೇವ್ರ ಪೂಜೆ ಮಾಡಿದ ಅವ್ನು ದೇವ್ರಿಗೆ ಗಣ್ಯ ಐತೇನ್ರಿ, ನಮ್ಗೆ ಬರ್ಬೇಕಿದ್ರೆ ಆಚಾರ ಅಂತ ನಾವು ಅಂದ್ಬಿಡ್ತೀವಿ, ಅರ್ಥಗಾರ ಅಂದ್ಬಿಡ್ತೀವಿ ಮನುಷ್ಯ. ಆದ್ರೆ ಅಂತ ಕಷ್ಟ ಕಾಲದಲ್ಲಿ ಕಾಡು ಮೇಡು ಹಲೆದು ಅಜ್ಞಾತವಾಸದಲ್ಲಿ ಪಾಂಡವರು ಕಣ್ಣೀರುಗಳಿಂದ ಕಾಲುಗಳಿತಾ ಇದ್ದಂತೆ. ಆ 5 ಜನ ಅಣ್ಣ ತಮ್ಮಂದಿರು ಆ ದ್ರೌಪದಿ ಶಿರೋಮಣಿಯ ಕಾಡಿನ ಮಧ್ಯ ಭಾಗದಲ್ಲಿ ಕಣ್ಣೀರುಗಳಿಂದ ಪರಮಾತ್ಮನ ತ್ಯಾಗ ಮಾಡ್ತಾ ಇದ್ದಂತೆ. ಪರಮಾತ್ಮ ಶನಿದೇವ ನಮ್ಮನ್ನೆಂದು ಕಾಪಾಡೋದು ಮಾಡಬೇಕಾದ್ರೆ ಇದನ್ನು ಅರಿತಂತ ಅವರ ಗುರುಗಳಾಗಿರ್ತಕ್ಕಂಥ ಬೃಹದೇಶ್ವರ ಮುನಿಗಳು ಆ ಕಾಮೇಕವನವನ್ನು ಪ್ರವೇಶ ಮಾಡ್ತಾ ಇದ್ದಂತೆ. ಓಂ ನಮಃ ಶಿವಾಯ. ಅನ್ನದಾನವ ತೊರೆಯದಿರೋ ನಾನು ನನ್ನದು ಎನ್ನ
ಆ ಕಾಮೇಕವನ್ನು ಪ್ರವೇಶ ಮಾಡ್ತಾ ಇದ್ದಾರಂತೆ. ಆ ಪಾಂಡವರ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾರಂತೆ. ಅಪ್ಪ ಎಂತ ಮೈಕ್ ನೋಡಿದ್ರೆ ಇನ್ನೊಂದು ಮೈಕ್ ನೋಡಿರೋ ಇವತ್ತು. ಆ ಕಾಮೇಕವನ್ನು ಪ್ರವೇಶ ಮಾಡಿದ ತಕ್ಷಣವೇ ಆ ಪಾಂಡವರ ಸ್ಥಿರವಾಗಿ ನಮಸ್ಕಾರ ಮಾಡಿದಾರಂತೆ. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲ್ಲಪ್ಪ. ಧರ್ಮನಂದನ, ನೀವೆಲ್ಲರೂ ಕ್ಷೇಮದಿಂದ ಸಂತೋಷವಾಗಿ ಕಾಲವನ್ನು ಕಳೆದಿದ್ದೀರ. ಕ್ಷೇಮ ನಿರ್ಬರಬೇಕು. ಕ್ಷೇಮ ಅಂತ ಧರ್ಮರಾಯ ಕಣ್ಣಲ್ಲಿ ಬಂದ್ಬಿಡ್ತಂತೆ. ಗುರುಗಳೇ, ರಾಜ್ಯ ಸಿರಿ ಸಂಪತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿ ಉತ್ಸವ ಅವಮಾನ ಹೊಂದಿರ್ತಕ್ಕಂಥ ನಮ್ಮಂತ ಪಾಪಿಗಳಿಗೆ ಕ್ಷೇಮ ಸಂತೋಷ ಎಲ್ಲಿಂದ ಬರಬೇಕು ಗುರುಗಳೇ? ಧರ್ಮನಂದನ, ಚಿಂತೆ ಮಾಡಬೇಡಪ್ಪ. ಎಲ್ಲರಿಗೂ ಒಂದೊಂದು ಬಾಧೆ ಇದೆ. ನಿನಗೆ ಅನುಗ್ರಹ ಇದೆ. ನಿಮ್ಮಲ್ಲಿ ಒಂದು ಅಕ್ಷಯ ಪಾತ್ರೆ ಉಂಟು. ಆ ಅಕ್ಷಯ ಪಾತ್ರೆ ಮೇಲೆ ಕೈ ಇಟ್ಟು ಅಡಿಗೆ ಆಗ್ಬೇಕಂದ್ರೆ ಎಷ್ಟು ಜನ ಬೇಕಾದ್ರೂ ಊಟ ಮಾಡ್ಬೇಕಂತೆ. ಇವತ್ತು ಜನ ತಾಯಿಯ ಕೈಯಲ್ಲಿ ಎಷ್ಟು ಅನ್ನ ಇಕ್ಕಿದ್ರು ಉಳಿಸ್ ಬರ್ತಾರೆ ಅಂತೈತಿ. ಕೆಲವರು ಮಾಡಿದ ತಪ್ಪಲ 5 ನಿಮಿಷ ಖಾಲಿ. ಅದು ಹೊತ್ತಿಂದ ಬಂದಿರ್ತಕ್ಕಂಥ ಅಕ್ಷಯ ಪಾತ್ರೆ. ಸೂರ್ಯದೇವ ಆ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದಂತೆ. ಅದೇ ಅಷ್ಟೇ ಪಾತ್ರೆ ಅದ. ಇಂಥ ಅಡಿಗೆ ಆಗ್ಬೇಕಂತ ಕೈ ಇಟ್ಟರೆ ಸಾಕಂತ ಅಡಿಗೆ ಆಗೋದಂತೆ. ಆ ಮುನಿಗಳು ಹೇಳ್ತಾ ಇದ್ರೆ, ಅಕ್ಷಯ ಪಾತ್ರೆ ಉಂಟು ನಿಮ್ಮಲ್ಲಿ, ಏನ್ ಬೇಕೋ ಊಟ ಮಾಡಿ ಸಂತೋಷ ಕಾಲ ಕಳೀತಾ ಇದ್ರ. 3 ಲೋಕವನ್ನ ಜಯಿಸ್ತಕ್ಕಂಥ ಭೀಮಾರ್ಜುನರು, ನಿನ್ನ ಪಾದ ಸೇವೆಗೆ ನಿರ್ಮಲ ಸಹದೇವರು, ಇಷ್ಟೊಂದು ಸುಖ ಇಕ್ಕ ನೋಡ್ತಾ ಇದೆಯಲ್ಲ. ಯಾವ ಧರ್ಮ ಅಂದ್ರೆ, ಯಾರಾದ್ರೂ ಸ್ನೇಹಿತರಿಗೆ ಕಷ್ಟ ಬಂದಾಗ ಅದು ಯಾರಿಗೂ ಶಾಶ್ವತ ಅಲ್ಲ. ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರೇ ಬಿಡದೆ ಒಂದು ಕೈ ನೋಡೇ ಬಿಡೋದು ಏನಾಗುತ್ತಂತ ಬಲ ಕೊಡ್ತಾನಲ್ಲ, ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ. ಈ ಮುನಿಗಳು ಧರ್ಮರಾಯನಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ಧರ್ಮನಂದನ, ನಿನಗೆ ಕಷ್ಟ ಅಂತಕ್ಕದ್ದು ಗೊತ್ತೇ ಇಲ್ಲ. ನಿನಗಿಂತ ಕಷ್ಟಪಟ್ಟಿರ್ತಕ್ಕಂಥ ಎಂತಂದ್ರೆ ಗೊತ್ತೇನಯ್ಯ? ಗುರುಗಳೇ, ನನಗಿನ್ನ ಯಾರಾದ್ರೂ ಕಷ್ಟಪಟ್ಟಿದ್ರೆ ಅಂತ ಪುಣ್ಯಾತ್ಮನ ಕಥೆ ಹೇಳಿ ಗುರುಗಳೇ ನಾವು ಕೇಳ್ತೀವಿ ಅಂದಾಗ, ಆ ಕಾಮೇಕ ವನದಲ್ಲಿ ಆ ಪಾಂಡವನ್ನೆಲ್ಲ ಕುಂಡಿಸ್ಕೊಂಡು ಬೃಹದೇಶ್ವರ ಮುನಿಗಳು ಸತ್ಯರು ನಮ್ಮ ರಾಜರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಈ ನಾರಾಯಣಪ್ಪನವರ ಸಂದರ್ಭದಲ್ಲಿ ಆ ಪುಣ್ಯಾತ್ಮನ ಕಥೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಒಂದು ದಿನ ಗಗನ ಮಾರ್ಗದಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾಮನಿಗಳು ಗಗನ ಸಂಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಭಕ್ತರಾಗಿರ್ತಕ್ಕಂಥ ನಾರದ ಮಹಾಮನಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವ್ರದ್ದು ಒಂದು ಕಾಯಕ. ದಿನ ಸುಳ್ಳು ಹೇಳ್ಬೇಕು, ಇಲ್ಲ ಯಾರಿಂದ ಯಾರಿಗಾದ್ರು ಜಗಳ ತಂದೊಡ್ಬೇಕು. ಪಾಪ ಅವ್ರದ್ದು ಒಂದು ಕಾಯಕ, ಅದನ್ನ ಕಾಯಕ ಅಂತ ಹೇಳಕ ಏನ್ ಮಾಡ್ಬೇಕು ನಾನು? ನನ್ನ ತಾಯಿ ಶಾಪ ಕೊಟ್ಟಿದ್ದಾಳೆ ದಿನಕ್ಕೊಂದು ಸುಳ್ಳು ಹೇಳ್ಬೇಕು ಅಂತ. ಓಹೋ, ಮರೆತಿದ್ದೆ. ದೇವಲೋಕದಲ್ಲಿ ದೇವೇಂದ್ರ ಒಂದು ಲೋಕ ಕಲ್ಯಾಣ ಯಾಗ ಮಾಡ್ತಾ ಇದ್ದಾನೆ. ಆ ಯಾಗಕ್ಕೆ ದೇವಾನು ದೇವತೆಗಳು, ಋಷಿ ಬಂದವರು, ಅಷ್ಟದಿ ಪಾಲಕರು, ಮಹಾ ಮಹಿಮನಾಗಿರ್ತಕ್ಕಂಥ ಕಲಿಪುರುಷ ಕೂಡ ಬರ್ತಾ ಇದ್ದಾರೆ. ಅಯ್ಯೋ, ಯಾವುದಾದ್ರೂ ಸಮಯವನ್ನು ನೋಡಿ ಯಾರಿಂದ ಯಾರಿಗಾದ್ರೂ ಚಾಡಿ ಬೀಜವನ್ನು ಬಿತ್ತಿ ತಾಯಿ ಕೊಟ್ಟಿರ್ತಕ್ಕಂಥ ಶಾಪದಿಂದ ಮುಕ್ತರಾಗಬೇಕಂತ ನಾರದರು ನೇರವಾಗಿ ಆ ದೇವರ ಸಭೆಗೆ ಬರ್ತಾ ಇದ್ದಾರಂತೆ. ಗಂಗಾ ಮಹುರಾ ಶಶಿಲಲಾಟ ಶೋಭಿತ ಆ ನಾರದರು ನೇರವಾಗಿ ಆ ದೇವರ ಸಭೆಗೆ ಆಹ್ವಾನ ಬರಲಿ. ದೇವೇಂದ್ರವರಿಗೆ ಸಾರ್ಥಕ ಬನ್ನಿ, ಈ ಉಚಿತವಾಗಿರ್ತಕ್ಕಂಥ ಪೀಠದಲ್ಲಿ ಕೂತ್ಕೊಳ್ಳಿ ಅಂತ ನಾರದನ್ನ ಕೊಂಡಿಸಿ ವರ್ಣನೆ ಮಾಡ್ತಾ ಇದ್ದಾರಂತೆ. ಗುರುಗಳೇ, 3 ಲೋಕಗಳನ್ನು ಸಂಚಾರ ಮಾಡಿಕೊಂಡು ನೀವು ಇಲ್ಲಿ ಬಂದಿದ್ರ. ಈ ಸಭೆಯಲ್ಲಿ ಯಾರು ಸತ್ಯವಂತರು, ನಿಷ್ಠಾವಂತರು, ದಾನವಂತರ ಬಗ್ಗೆ ಸ್ವಲ್ಪ ಹೊತ್ತು ಚರ್ಚೆ ಮಾಡಿ ಗುರುಗಳೆಂದಾಗ ನಾನ್ ಹೇಳ್ತಾ ಇದ್ದೇನೆ, ನಾನೆಂದು ಕಳಿಂಗ ರಾಜ್ಯಕ್ಕೆ ಹೋಗಿದ್ದೆ. ಕಳಿಂಗ ರಾಜ್ಯವನ್ನು ಪರಿಪಾಲನೆ ಮಾಡ್ತಕ್ಕಂಥ ರಾಜ ಸತ್ಯವ್ರತ ಮಹಾರಾಜ ಸತ್ಯ ಧರ್ಮ ನ್ಯಾಯ ನೀತಿಗಳನ್ನು ಪ್ರಜೆಗಳನ್ನು ಕಾಪಾಡಿಕೊಂಡು ತನ್ನ ಕುಲದೇವರಾಗಿರ್ತಕ್ಕಂಥ ಶ್ರೀಹರಿ ಧ್ಯಾನವನ್ನು ಮಾಡಿಕೊಂಡು ಎಡೆ ಬೆಳೆದ ಸತ್ಯ ಪರಿಪಾಲನೆ ಮಾಡ್ತಕ್ಕಂಥ ರಾಜ. ಆತರ ಸತ್ಯ ಆಗಿರ್ತಕ್ಕಂಥ ಚಂದ್ರಾಶ ಕೂಡ ತನ್ನ ಜಗಜನನಿ ಪೂಜೆ ಮಾಡಿಕೊಂಡು ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಪರಿಪಾಲನೆ ಮಾಡ್ತಾ ಇದ್ದಾರಯ್ಯ. ಎಂತ ಸತ್ಯವಂತರನ್ನು ಈ 3 ಲೋಕದಲ್ಲಿ ನೋಡಕ್ಕಾಗಲ್ಲಪ್ಪ ಅಂದಾಗ ಪಕ್ಕದಲ್ಲೇ ಕೊಟ್ಟಿರ್ತಕ್ಕಂಥ ಶನಿದೇವ ಎಂತ ಮಾಡ್ತಾ ಇದ್ದಾರೆ. ಏನು ಕಳಿಂಗಪುರವನ್ನು ಪರಿಪಾಲನೆ ಮಾಡ್ತಕ್ಕಂಥ ರಾಜ ಸತ್ಯರಥ ಸತ್ಯವಂತನೇ, ನಿಷ್ಠಾವಂತನೇ, ನಾರದನೇ, ಏನ್ ಹೇಳ್ತಾ ಇದ್ರ? ದೇವೇಂದ್ರ ಕೇಳಿದ ಗುರುಗಳೇ,
ನನ್ನ ಮಾತಲ್ಲಿ ನಂಬಿಕೆ ಇದೆ ಅಂದ್ರೆ ಬೇಡ. ಅವರ ಗುರುಗಳಾಗಿರ್ತಕ್ಕಂಥ ವಸಿಷ್ಠ ಮಹಾಮನಿಗಳಿದ್ದಾರೆ, ಅವರನ್ನು ಕೇಳು, ಆತ ಎಂತ ಅಸತ್ಯವಂತ ಅಂತಕ್ಕಂಥ ವಿಚಾರ ಮಾಡಯ್ಯ. ಆಗ ವಸಿಷ್ಠ ಹೇಳ್ತಾ ಇದ್ದಾರಂತೆ, ಹೌದು, ನಾರದರ ಮಾತು ಸತ್ಯ, ನನ್ನ ಶಿಷ್ಯ ಸತ್ಯವಂತ ನಿಷ್ಠಾವಂತ ಸಾರವಂತ. ಅಂತ ಸತ್ಯವಂತನ್ನು ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ಕಿನ್ನರ ಕೆಂಪು ಶಾದಿಯಾಗಿಯೂ ದೇವೇಂದ್ರ ಈ ನವಗ್ರಹದಲ್ಲೂ ಕೂಡ ಅಂತ ಸತ್ಯವಂತರಿಲ್ಲ. ಯಾವಾಗ ನವಗ್ರಹದಲ್ಲೂ ಕೂಡ ಸತ್ಯವಂತರಿಲ್ಲ ಅನ್ನೋ ಮಹಾನುಭಾವನಿಗೆ ಕೋಪ ಜಾಸ್ತಿ. ಸಿರಿ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಅಲ್ಪ ಮಾನವನು ಕ್ಷಣ ಮಾತ್ರದಲ್ಲಿ ನಯವಾಗಿ ಹೋಗುವಂತಹ ಜೀವ, ಅಂತವರ ವಿಚಾರವನ್ನು ಈ ಜೀವಲೋಕದಲ್ಲಿ ಕೊಂಡಾಡ್ತಾ ಇದ್ರಲ್ಲ. ಶನಿದೇವ, ನೀನೇತೆ ಕೂಕೊಳ್ತೀಯಪ್ಪ? ನೀನಲ್ಲ, ದೇವಾನು ದೇವತೆಗಳೆಲ್ಲರೂ ಸೇರಿ ನನ್ನ ಶಿಷ್ಯನ ಮೇಲೆ ಶಕ್ತಿ ಪ್ರಯೋಗ ಮಾಡಿದರೂ ಕೂಡ ನನ್ನ ಶಿಷ್ಯ ಮಾತಿಗೆ ತಪ್ಪನು ತಪ್ಪಿಸುತ್ತೇನೆ. ವಸಿಷ್ಠರೇ, ನನ್ನ ಮಹಿಮೆಯನ್ನು ಅರಿಯದೆ ನನ್ನನ್ನು ಈ ಸಭೆಯಲ್ಲಿ ಅವಮಾನ ಮಾಡ್ತಾ ಇದ್ರ? ಇಲ್ಲಪ್ಪ, ಒಂದು ವೇಳೆ ನನ್ನ ಶಿಷ್ಯ ಮಾತಿಗೆ ತಪ್ಪಿ ಸತ್ಯಭ್ರಷ್ಟ ಆಗುತ್ತೆ ಆದ್ರೆ ತಾನು ಮಾಡತಕ್ಕಂಥ ಯಾಗಾದಿಗಳನ್ನು ಕಾರ್ಯಗೈದು ಕತ್ತೆಯ ಮೇಲೆ ಕುಳಿತು ಮದ್ಯಪಾನ ಸೇವನೆ ಮಾಡುತ್ತಾ ದಕ್ಷಿಣ ಮುಖವಾಗಿ ಹೋಗುತ್ತೀನಿ. ಇದು ನನ್ನ ಶಪಥ. ವಸಿಷ್ಠರೇ, ಇರಲಿ, ಸಮಯವನ್ನು ಕಾಯುವೆ. ಅವನಿಗೆ ಗುಣವಾದ ಕಷ್ಟವನ್ನು ಕೊಟ್ಟು ಇದೇ ದೇವತೆಗಳ ಸಮ್ಮುಖದಲ್ಲಿ ಅದನ್ನು ಸತ್ಯಭ್ರಷ್ಟನಾಗಿ ನಾನು ಮಾಡೇ ಮಾಡ್ತೀನಿ ನೋಡಿ. ಅಂತ ಪರಮಾತ್ಮನಿಗೆ ಕೋಪ ಜಾಸ್ತಿ ಆದ್ಮೇಲೆ ನಿಂತ್ಕೊಳ್ಳಲ್ಲ. ಕೋಪ ರೋಷಗಳಿಂದ ಸಭೆಯಿಂದ ನಿರ್ಗಮನ ಮಾಡ್ತಾ ಇದ್ದಾರಂತೆ. ಆ ಸಭೆಯಲ್ಲಿರ್ತಕ್ಕಂಥ ಜನಗಳು ಯತ್ನ ಮಾಡ್ತಾರೆ. ಪಾಪ ಎಲ್ಲೋ ಇರ್ತಕ್ಕಂಥ ನಿರ್ದೋಷ ಇರ್ತಕ್ಕಂಥ ಮಹಾರಾಜರಿಗೆ ಕಷ್ಟ ಎಂತ ಬೇಗ ಬಂತಲ್ಲ. ನಾರದರೇ, ದೇವೇಂದ್ರ, ನಾನು ಬರ್ತೀನಪ್ಪ. ಸ್ವಾಮಿ, ನೀವು ಹೋದ್ ಕಡೆ ಆ ಹೊತ್ತು ಯಾವುದು ಒಳ್ಳೇದಾಗಿಲ್ಲ ಬಗ್ಗೆ ಸ್ವಾಮಿ. ನಾನೇನಪ್ಪ ಮಾಡಿದೆ? ಅಲ್ಲಯ್ಯ, ಲೋಕ ಕಲ್ಯಾಣಕ್ಕಾಗಿ ನಾನು ದೇವತೆಗಳೆಲ್ಲ ಕರೆಸಿದ್ದಪ್ಪ. ನೀನು ಬಂದು ಹಾಳ ಮಾಡಿಬಿಟ್ಟಲ್ಲೋ. ಇಲ್ಲಪ್ಪ, ನಾನು ಹೂಡಿರುವಂತ ಈ ನಾಟಕ ಈ ಲೋಕಕ್ಕೆ ಒಂದು ಪಾಠ. ಇದು ಸತ್ಯವಂತರ ಕಥೆ ಜಗತ್ತಿಗೆ ಬೆಳಕಾಗಲೇಬೇಕು. ನಾನು ಒಂದು ಬೀಜ ಬಿತ್ತಿದ್ದೀನಿ ಅಷ್ಟೇ ಕಡೆಯ. ಅದನ್ನ ಮಳಿಗೆ ಹೊಡೆದು ಸಸಿಯಾಗಿ ಆ ಸಸಿ ಮರ ಹೂವು ಕಾಯಿಯನ್ನಾದಾಗ ಯಾವ ಶರಣರು ಭಜಿಸ್ತಾರೋ ನಾವು ಕಾದು ನೋಡ್ತಿದಂತ ಆ ನಾರದರು ದೇವೇಂದ್ರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಎಲ್ಲಿ ಬರ್ತಾ ಇದ್ದಾರಪ್ಪ ಅಂದ್ರೆ ಕಳಿಂಗ ರಾಜ್ಯಕ್ಕೆ ಬರ್ತಾ ಇದ್ದಾರೆ.
ಕಳಿಂಗ ರಾಜ್ಯಕ್ಕೆ ಬಂದ ತಕ್ಷಣವೇ ಸತ್ಯವಂತ ಮಹಾರಾಜ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಗುರುಗಳೇ ಬನ್ನಿ, ನಿಮ್ಮ ಪಾದ ಧೂಳಿನಿಂದ ನಮ್ಮ ಅರಮನೆ ಪವಿತ್ರವಾಯಿತು. ನೋಡಿ ಈ ಮಾತಿನ ಅರ್ಥ ಎಷ್ಟೈತೆ. ಇವತ್ತು ಯಾರ್ಯಾರ ಕಾಲಕ್ಕೆ ಪುಣ್ಯಾತ್ಮಲ್ಲಿ ನಿಮ್ಮ ಪಾದ ಧೂಳಿನಿಂದ ನನ್ನ ಅರಮನೆ ಪವಿತ್ರವಾಯಿತು. ಗುರುಗಳೇ ಮಹಾರಾಜ ಸಂತೋಷ. ಬನ್ನಿ ಕೂತ್ಕೊಳ್ಳಿ. ನಿಮ್ಮಂತವ್ರು ಬಂದ ಮೇಲೆ ಯಾವುದಾದ್ರೂ ಒಳ್ಳೆ ವಿಚಾರ ನನ್ನೊಡನೆ ಮಾತಾಡಬೇಕು. ಅಯ್ಯ, ನಿನ್ನ ವಿಚಾರ ನಾನು ಮಾತಾಡಿದರೆ ತಪ್ಪ, ದೇವಲೋಕದಲ್ಲಿ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ ಕಣಯ್ಯ. ಗುರುಗಳೇ, ನನ್ನ ವಿಚಾರವನ್ನು ದೇವಲೋಕದಲ್ಲಿ ಕೊಂಡಾಡಿದರ ಯಾರು ಕೊಂಡಾಡಿದ್ದಾರೆ ಗುರುಗಳೇ? ಅಯ್ಯ, ನೀನು ಸತ್ಯವಂತ, ನಿಷ್ಠಾವಂತ, ಜ್ಞಾನವಂತ ಅಂತ ನಾನು ಬಹಳವಾಗಿ ಕೊಂಡಾಡಿದೆ. ನನ್ನ ಮಾತಿಗೆ ಬೆಲೆ ಕೊಡದ ದೇವೇಂದ್ರ ನಿಮ್ಮ ಗುರುಗಳ ಬಾಯಿಂದ ಕೇಳಿ ಸಂತೋಷ ಪಟ್ಟ. ಆದರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ದೇವರು ಅವನು ಯಾವ ಸತ್ಯವಂತ ಅವನನ್ನು ಹಿಡಿದು ಅವನಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಆತನನ್ನು ಸತ್ಯಭ್ರಷ್ಟನಾಗಿ ನಾನು ಮಾಡೇ ಮಾಡ್ತಂತ ಪಣ ಕೊಟ್ಟಿದ್ದಾನಲ್ಲಪ್ಪ. ಗುರುಗಳಿಗೆ ದೇವಾನು ದೇವತೆಗಳನ್ನು ಕೊಂಡಾಡಿದರೆ ಆ ಶ್ರೀದೇವರಿಗೆ ನನ್ನ ಮೇಲೆ ಕೋಪ. ಅಯ್ಯ, ಇದು ಕೋಪ ಅಲ್ಲಪ್ಪ, ಗ್ರಹದೋಷ. ಗ್ರಹದೋಷ. ನಿನ್ನ ಅರಮನೆಯಲ್ಲಿ 9 ಗ್ರಹಗಳ ಪೂಜೆಯನ್ನು ಮಾಡಿಸ್ತೇನೆ. ಒಂದೊಂದು ಗ್ರಹಕ್ಕೆ ಫಲಪುಷ್ಪ ತಾಂಬೂಲವನ್ನಿಟ್ಟು ಭಕ್ತಿಯಿಂದ ಬೇಡಪ್ಪ. ಯಾವ ಗ್ರಹ ಒಳ್ಳೆಯದು, ಯಾವ ಗ್ರಹ ಕೆಟ್ಟದಂತಕ್ಕಂಥ ವಿಚಾರವನ್ನು ಮಾಡು ಅಂದಾಗ ಪಂಡಿತರೊಡನೆ ಕೇಳು ಅಂತ ಹೇಳಿದರೆ ನಾರದರು ಆಶೀರ್ವಾದವನ್ನು ಮಾಡಿ ಹೊರಡ್ತಾ ಇದ್ದಾರೆ. ಇದ್ದ ಮಹಾರಾಜ ಅರಮನೆಯಲ್ಲಿರ್ತಕ್ಕಂಥ 9 ಜನ ಪಂಡಿತೋತ್ತಮರನ್ನ ಸಭೆಗೆ ಕರ್ತಾ ಇದ್ದಂತೆ. ಪಂಡಿತೋತ್ತಮರೇ ಬನ್ನಿ, ನೀವು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ಹೇಳಿ ನಾನು ಆ ಗ್ರಹಕ್ಕೆ ಫಲಪುಷ್ಪ ತಾಂಬೂಲವನ್ನಿಟ್ಟು ಭಕ್ತಿಯಿಂದ ಬೇಡಬೇಕೆಂದಾಗ ಆ ಪಂಡಿತೋತ್ತಮರು 9 ಜನ ನಿಂತಿದ್ದಾರೆ. ಯಾವ ರೀತಿಯಾಗಿ ನಾವು ಗ್ರಹದ ಪೂಜೆ ಮಾಡ್ತಾರೋ ನೋಡೋಣ. ಪೂಜೆಗೆ ಕೋಣಿ ಪುಸ್ತಕ ಕೋಣಿ ದಿಸ್ರಿ ಯಾಕೋ ಬೈತೆ ಸರ ಬಂದಿದ್ದಾರೆ ಅಲ್ಲೇ.
ಏಕಚಕ್ರದ ಗಾಳಿಯಿಂದ ರಥವನ್ನು ಓಡಿಸಿ ಈ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಮಹಾರಾಜ. ಮೊನ್ನೆ 3 ದಿನ ಮುಚ್ಕೊಂಡಿತ್ತು, ಭೀಮರ ಮುಚ್ಕೊಂಡಿತ್ತು ಗೊತ್ತಿಲ್ಲ ನಮ್ಗೇನು. ನಮ್ಮ ಹಳ್ಳಿ ಕಡೆ ಮುಚ್ಕೊಂಡಿತ್ತಮ್ಮ. ದನ ಎಮ್ಮೆ ಕರಿ ಎಲ್ಲ ಒಂದ್ ಕಡೆ ಕಾಲಿ ಕಳ್ಸ್ಕೊಂಡು ಬುಡ್ಕೊಂಡಿದ್ದು ಪಾಪ. ಎಳೆ ಮಕ್ಕಳಂತೂ ಉಸಿರೇ ಬಡ್ಕೊಂಬಂಗೆ ನೋಡಿ. 2 ದಿನ ಜಗತ್ತಲ್ಲಿ ಮುಚ್ಕೊಂಡ್ಬಿಟ್ರೆ ಯಾರಿಗೂ ಬದುಕಕ್ಕಾಗಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯನಿಗೆ ಆ ಸೂರ್ಯನ ಕಿರಣ ಬಿದ್ದಾಗ ಚೈತನ್ಯ ಆಗದಂತೆ. ಅದಕ್ಕೆ ಮಹಾರಾಜ ಈತ ನವಗ್ರಹದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು, ಏಕಚಕ್ರದ ವಾಹಕ, ಯಾರು ತೊಂದರೆ ಕೊಡ್ತಕ್ಕಂಥವನಲ್ಲ. ಇವನನ್ನು ನಿಮ್ಮ ಪೂಜಾ ಮಂತ್ರದಲ್ಲಿ ಗೋಧಿ ಮತ್ತು ಎಕ್ಕದ ಹೂವನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಪ್ಪ, ನಿಮಗೆ ಒಳ್ಳೇದಾಗ ಎಕ್ಕದ ವಾಗ್ತ ಈ ಚಂದ್ರ ಅಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥವನು, ಯಾರಿಗೂ ತೊಂದರೆ ಕೊಡ್ತಕ್ಕಂಥವನಲ್ಲ ಮಹಾರಾಜ. ಇವನು ಏನನ್ನ ಮುಚ್ಕೊಂಡ್ಬಿಟ್ರೆ ಮನುಷ್ಯನ ಶರೀರಕ್ಕೆಲ್ಲ ಸೇರ್ಕೊಂಡ್ಬಿಟ್ಟು ಶರೀರ ತಣ್ಣಗಾದ್ರೆ ಅಪಾಯ. ಶೀತ ಮುಚ್ಕೊಂಡ್ತೀವಿ ಹೊರಗಿಡಿರು ಅಂತಾರೆ, ಮುಗಿದೋಯ್ತೀವ ಕತೆ. ಶೀತ ಮುಚ್ಕೊಂಡ ಮನುಷ್ಯನಾದ್ರೆ ಒಳ್ಳೆಂಗೆ ಲೆಕ್ಕ. ಇವನನ್ನು ತರುವಾಗಿರ್ತಕ್ಕಂಥ ಗ್ರಹ ಅಂತ ಕರೀತಾರೆ ಮಹಾರಾಜ. ಒಣಗಿರ್ತಕ್ಕಂಥ ಬೆಳಿಗ್ಗೆ ಇಬ್ಬರಿಗೆ ಕೊಡ್ತಾನೆ ಮಹಾರಾಜ. ಮನುಷ್ಯನಿಗೆ ತಪ್ಪಾದ ಗಾಳಿಯನ್ನು ಬೀಸಿ ನಿದ್ದೆ ಕೊಡ್ತಾನೆ ಮಹಾರಾಜ. ಮಹಾರಾಜ ಶಶಿಕಳಾಂಕನು ಶಾಂತ ಸ್ವರೂಪನು, ಜನಭೋಗ ಸಂಪತ್ತನ್ನು ಕೊಡ್ತಾನೆ ಮಹಾರಾಜ. ಇವನು ತಿರುಳು ಜಾತಿಯ ಕವಿ ಹೋಗಿ ಮಾಡಿಬಿಟ್ಟಿದ್ದಾನೆ ಇವನು. ಯಾಕಂದ್ರೆ
ಆ ತಿಂಗಳಲ್ಲಿ ವಾಸ ಮಾಡ್ತಾರೋ ಅವ್ರು ಇಟ್ಟಿರ್ತಕ್ಕಂಥ ಬೆಳೆ ಯಾವತ್ತೂ ಒಣಗಿಸೋವಂತಿ. ಯಾಕಂದ್ರೆ ಇವತ್ತೇನಿವೆಲ್ಲ ಅಲಂಕಾರ ಮಾಡಿದೀವಿ ಅಂದ್ರೆ ಮುಕ್ಕಾಲು ಭಾಗ ಆ ತಿಂಗಳು ಬೆಳೆದಂತ ಹೂಗಳು. ನಾವೇನ್ ಮಾಡ್ತೀವಿ, ನಮ್ಮ ಮೇಡಮ್ ಬರೀ ನಾನು 3 ಗಂಟೆ ಭತ್ತ ಆಗ್ತಾವಲ್ಲ ಏನಪ್ಪ ಅವ್ರಿಗೆ ಆಗ ನೀರವೇ. ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ, 3 ಎಕರೆ ಗದ್ದೆಗೆ ಐತಾರೆ, ಸಂದಾಗಿ ಬೆಳಿತೈತೆ, ಬೋರ್ನಲ್ಲಿ ನೀರು ಕಮ್ಮಿ ಆದ್ರೆ 2 ಎಕರೆ ಒಣಗಿ ಬಿಡ್ತಾರೆ, 1 ಎಕರೆ ಉಳಿಸ್ಕೊಂತಾರೆ. ಹಾಗೆ ತಿಂಗಳು ಹಂಗಲ್ಲ, ಅವ್ರ ಬಾವಿಯಲ್ಲಿ ಬೋರಲ್ಲಿ ಎಷ್ಟು ನೀರು ಬಂದಿರ್ತೈತೋ ಅಷ್ಟು ನೀರಿಗೆ ಕನಕಾಂಬರ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಬೀಟ್ರೂಟ್ ಇವತ್ತು ಮಾರ್ಕೆಟ್ ಅಲ್ಲಿ ಚಂದ್ರ ಕಡೆ ವ್ಯಾಪಾರ ಮಾಡ್ತಕ್ಕಂಥ. ಅದಕ್ಕೆ ಈ ಚಂದ್ರ ಕೂಡ ಅಷ್ಟೇ ಒಣಗಿರ್ತಕ್ಕಂಥ ಬೆಳೆನ ಕಾಪಾಡ್ತಾನೆ ಮಹಾರಾಜ. ಅದಕ್ಕಾಗಿ ಈ ಗ್ರಹವನ್ನು ತಿರುಳು ಜಾತಿಗೆ ಕವಿ ಹೋಲಿಕೆ ಮಾಡಿದರೆ ಮಹಾರಾಜ, ಈ ಗ್ರಹವನ್ನು ನಿಮ್ಮ ಪೂಜಾ ಮನದಲ್ಲಿ ಅಕ್ಕಿ ಮತ್ತು ಮುತಕದ ಬದ್ದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಮೊದಲು ಪತ್ರ ತಂದಿದ್ದೀನಿ. ಮಂಗಳ ಈ ರಾಜ್ಯ 3 ಹೆಸರುಂಟು ಮಹಾರಾಜ. ಮಂಗಳ, ಅಂಗಾರಕ, ಕುಶ. ಮಂಗಳ ಯಾವುದಾದ್ರೂ ಮನೆಯಲ್ಲಿ ಸಂತೋಷವೇ ಕೆಲಸ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಜಗಳ ಮಾಡುವಂತ ಶಕ್ತಿ ಈ ಗ್ರಹಕ್ಕೈತೆ ಮಹಾರಾಜ. ಸುಮ್ಮನೆ ಜಗಳ ಮನೆಗೆ ಇಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾಕಾದ್ರೂ ಕ್ಷಣ ಮಾತ್ರ ಜಗಳ ಮಾಡ್ಬಿಡುತ್ತೆ ಮಹಾರಾಜ. ಅಂಗಾರಕ ಮನುಷ್ಯನಿಗೆ ರೋಗ ರುಜಿನ ಕೊಡ್ತಕ್ಕಂಥ ಗ್ರಹ ಅಂಗಾರಕ. ಕುಜ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳ ರಾಶಿಗೆ ಗ್ರಹ ಪ್ರವೇಶ ಮಾಡಿಬಿಟ್ರೆ ಆ ಹೆಣ್ಣು ಮಗುವಿನ ಕೊಡಲ್ಲ ಮಹಾರಾಜ. ಅಯ್ಯೋ ನಿನ್ನ ಮಗಳಿಗೆ ಪೂಜಾ ದೋಷ ಐತಪ್ಪ, ಪೂಜೆ ಮಾಡಿಸುವಂತ ಐದತ್ತ ಕ್ರೂರವಾಗಿರ್ತಕ್ಕಂಥ ಗ್ರಹ ಇವು. ಹೊರದರೆ ಬಂಗಾರ ಗುಣ ಸಂಪನ್ನ, ಒಲಿಲಿಲ್ಲ ಬಹಳ ಭಂಗ ಕೊಡ್ತಾರೆ ಮಹಾರಾಜ. ಈ ಗ್ರಹವನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ತೊಗರಿಬೇಳೆ ಮತ್ತು ಕಗ್ಗಲಿ ಪತ್ರೆ ಇಟ್ಟು ಪೂಜೆ ಮಾಡಪ್ಪ ಅಂದಾಗ ಆ ಮಹಾರಾಜ ಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ದಾರಂತೆ. ಸಿಕ್ತೆ ಪತ್ರೆ ಐದು ನೋಡು ಬಂದಿದ್ದೀನಿ, ಹುಡುಕ್ಬೇಕು ನೀನು. ಕಗ್ಲಿ ಪತ್ರೆ ನೋಡಪ್ಪ, ಅವ್ರ ಗೊತ್ತಿಲ್ಲ ಕಗ್ಲಿ ಪತ್ರೆ ಅದ ನೋಡ್ರಿ. ಇದನ್ನ ಭಕ್ತಿಯಿಂದ ಪೂಜೆ ಮಾಡೋ ಮಹಾರಾಜ ಅಂದಾಗ
ಮಂಗಳಗ್ರಹಣ ಪಾದಾರಗತಿ ಗೋವಿಂದ ನವಗ್ರಹಣ ಪಾದಾರಗತಿ ಗೋವಿಂದ ಜಯ ನಮ ಪಾರ್ವತಿ ಪದೇ. ಈಗ ಸಣ್ಣಕ್ಕೆ ಬಂತು ಸಂತೋಷವಾದ ಬೇಡ್ಬಿಟ್ಟು ಜನ ಬಿಡತಕ್ಕ ಸ್ವಿಚ್ ಆಫ್ ಆಗಿದ್ವು ಈ ಕಾರಣ ಈಗಿನ ಊಟ ಮಾಡಿದ್ರಲ್ಲ ಆಗಲಿ ಸ್ವಾಮಿ ಇನ್ನೊಂದ್ ಸೇರಿ ಮುದ್ದೆ ಇರ್ಬೇಕೇನೋ. ಆಗ 4ನೇ ಪಂಡಿತ ಅಂತಲ್ಲ ಬುಧನ ವಿಚಾರ ಯಾವ ರೀತಿ ಹೇಳ್ತಾನೋ ಬುಧಗ್ರಹ ಅಂದ್ರೆ ಶಾನ ಮಟ್ಟಿಗೆ ಯಾರು ಗಲಿಬಿಲಿ ಎಂಬ ಜಾಗ ಇಲ್ಲ ಸ್ವಾಮಿ. ಯಾಕೆ ಸ್ವಾಮಿ ನಾನು ಅಲ್ಲಿ ಬರ್ತೀನಿ ಇಲ್ಲಿ ಬಂದ್ಬಿಡಿ ಸ್ವಾಮಿ ಯಾಕೆ ನಮ್ಮ ಅಲ್ಲಿಂದ ಯಾಕೆ ಕಾಸಿದ್ವಿ ಸ್ವಾಮಿ ಸುಮ್ಮನೆ. ಈ ಬುಧಗ್ರಹ ಗ್ರಹದ ವಿಚಾರ ಕೇಳೋಣ. ಆ ಬುಧ ಅಂತಕ್ಕಂದ್ರೆ ಎಂತವರಪ್ಪ ಅಂದ್ರೆ ತಾಳ್ಮೆ ನಿಧಾನ ಮನುಷ್ಯನಲ್ಲಿರ್ಬೇಕು. ಅತಿ ವೇಗ ಒಳ್ಳೇದಲ್ಲ, ತಿಥಿ ಬೇಗ ಕರೆಕ್ಟ್. ಅವಸರ ಒಬ್ಬರಿಗೆ ಒಂದು ಬಿಡ್ತಾರೆ ಯಾರು ವಿಷಯ ತಪ್ಪ ಪಡ್ತಾರೆ. ಯಾವ ಮನುಷ್ಯನು ನಿಧಾನ ಮಾಡಿ ಹಾಕವಿಲ್ಲದೆ ಮಾತಾಡ್ತಾನೆ ಅವ್ರಿಗೆ ಯಾವತ್ತು ತೊಂದರೆ ಆಗಲ್ಲ. ಅದಾಗಲ್ಲ ಶೆಟ್ರೊಬ್ಬರಾಗ ಮಾತಾಡ್ಕೊಂತಾರೆ ಅಷ್ಟೇ. ನಾವು ತಿಳಿದ ಮಟ್ಟಿ ನೋಡಿ ಅವ್ರು ಮಾತಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಅವ್ರ ವ್ಯಾಪಾರನೂ ಗೊತ್ತಾಗಲ್ಲ. ಅವ್ರು ಎಂದು ಕಿತ್ತಾಡೋದನ್ನ ಆವತ್ತು ನಮ್ಮ ಅಗ್ನಿ ತಲಕ ನೋಡಿದ್ರೆ ಯಾರಾದ್ರೂ ಬೆಂಗಳೂರಲ್ಲಿ ನೋಡಿ ಹೇಳ್ಬೋದು ಅಷ್ಟೇ. ಶೆಟ್ರು ಕಿತ್ತಾಡೋದು ಶೆಟ್ರು ಬೀದ ಕಿತ್ತಾಡ್ತೀವಿ ನಮ್ರೆ. ಓ ಬಿಡಂಗ ಕೆಟ್ಟೋದ್ ಕಾಲ. ಯಾಕಪ್ಪ ಅಂದ್ರೆ ಸಾಲ ಕೊಡ್ತಾರ ಅವ್ರು, ಇಲ್ಲ ಅಂತ ಹೇಳಲ್ಲ. ಸಾಲ ಕೊಟ್ಟು ವಸೂಲಿನೂ ಮಾಡ್ತಾರೆ. ಆದ್ರೆ ನಿಧಾನದಲ್ಲಿರ್ತೈತೆ. ಆ ನಿಧಾನಕ್ಕಂಥ ನಿಧಾನಕ್ಕೆ ಯಾವ ರೀತಿ ವಸೂಲಿ ಮಾಡ್ಕೋಬೇಕು ಆ ರೀತಿ ವಸೂಲಿ ಮಾಡ್ಕೊಳ್ತಾರೆ ಮಹಾರಾಜ. ಆದ್ರೆ ವಾಣಿ ಮಾತು ಬರ್ಸುವಂತ ಶಕ್ತಿ ಗ್ರಹಕ್ಕೈತೆ ನೋಡಿ. ತೋರಿ ಜಾತಿಯಲ್ಲಿ ವಾಣಿ ಎಂಬುವನು ಪರರ ಹಿಂಸಕನಲ್ಲ ನಾಥನ ಅಂತ ಕವಿ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಮಾತು ಈ ಗ್ರಹದೋಷಿನ ಮಾತು ಚೆನ್ನಾಗ್ ಬರ್ತಾರೆ. ಕೆಲವಪ್ಪ ಏನ್ ಮಾತಾಡ್ತಿರ್ತಾರ ಹುಡುಗ ಹುಳ್ಳಿ ಕಲ್ದಾಗ ಮಾತಾಡ್ತಾರಲ್ಲ, ಈ ಊರಾಗ ಇರ್ತಾನೋ ಎಂತ ಹಾಳಾಗಿ ಹೋಗ್ತಾರಂತ. ನಮ್ಮ ಹಳ್ಳಿ ಕಡೆ ಜೋರ ಮಾತಾಡಿದ್ರೆ ತರ್ತಲೆ ಬಿಡ್ಕೊಂತಾರೆ. ಪಾಪ ಕೆಲವರು ಮಾತಾಡಕ್ಕೆ ಬರಲ್ಲ, ಗುದ್ದಿದ್ರು ಮಾತಾಡಲ್ಲ, ಕಲ್ಲಾಗ ಹಾಕಿದ್ರು ಮಾತಾಡಲ್ಲ. ಭಗವಂತ ಮಾತಾಡ್ತೋದ್ರು ಲೇ ನಾಲ್ಗೆ ತಿಕ್ಕೋ ನೀನ್ ಮನೆ ಆಳವಾಗ ಮಾಸ್ ಹೊತ್ತೇವ್ ಬರ್ತೇವ ಅಂತ. ನಾಲ್ಗೆ ತಿಕ್ಕದಲ್ಲ ಪ್ಲೇಟ್ ತಗೊಂಡು ಕೊಯ್ದ್ರು ಅಷ್ಟೇವ್ ನಡೆ ಬರ. ಗ್ರಹದೋಷ ಹಿಡಿತ ಹೇಳ್ತಾರಂತೆ ಮಹಾರಾಜ. ಇವನು ಅದನ್ನು ಬಿಡ್ತಕ್ಕಂಥವ್ರು ನೀಟವಾಗಿ ಸ್ವಚ್ಛವಾಗಿ ಮಾತಾಡ್ತಾರೆ ಮಹಾರಾಜ. ಇವನನ್ನು ಶೆಟ್ರು ಜಾತಿ ಅಂತ ಹೋಲಿಕೆ ಮಾಡಿದ್ದಾರೆ. ಇವನನ್ನು ನಿಮ್ಮ ಪೂಜಾ ಮನದಲ್ಲಿ ಹೆಸರು ಬೇಳೆ ಮತ್ತು ಉತ್ತರಾಣಿ ಪತ್ರೆಯನ್ನಿಟ್ಟು ಪೂಜೆ ಮಾಡು.
ಮುದುಕರ ಪಾದಾರಗತಿ ಗೋವಿಂದ ಗೋವಿಂದ ಅಂದ್ರೆ ಕದ ಒಳ್ಳೆದಾಗಲ ಗೋವಿಂದ ಸರ್ಗೂ ಆಕರ್ಷರ್ಗೆ ಎಲ್ಲರಿಗೂ ಒಳ್ಳೆದಾಗಲ ಗೋವಿಂದ ಪಾಪ ಪ್ರಕಟೆ ಅಮ್ಮ ನಿಮ್ಗೆ ಸ್ವಾಮಿ ಊರವರಾಗ ಅಡ್ಡಾಡ್ ಮಾಡ್ಕಂತ ಮಾಡ್ತೀವಿ ಡಾಕ್ಟ್ರಿಗೆ ಹೋಗ್ಬೇಕು ನಮ್ಮ ಬಾಗಿ ಮೇಲೆ ನಾಳೆ ಪುಟ್ಟಿ ಮಾಡಕ್ಕಾಗಲ್ಲ ಸ್ವಾಮಿ ನಮ್ಮ ಕೈಲಿ ಅಂತ ಸ್ವಲ್ಪ ಏನೋ ಅವ್ರ ಬಾಧೆ ಉತ್ತರಾಣಿ ಪತ್ರ ಯಾಕಪ್ಪ ಕಷ್ಟಪಡ್ತಾ ಇದ್ದೀನಿ ನೀನೇನೆಲ್ಲ ಸುಮ್ಮನೆ ಆಗ್ತಿಲ್ಲ ಕಾಯಿ ಹೊಡೆಯಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಬೇಕಿಲ್ವಾ ನಾನು ಡ್ಯೂಟಿ ಅಷ್ಟೇ ಹೊಡೆದಂತ ಕೇಳ್ಬಿಟ್ಟು ನನ್ನ ನಾನು ಏನ್ ಮಾಡಿದೆ ಆಮೇಲೆ ಕಾಯಿ ಹೊಡಿ ಕಡ್ಡಿ ಬೆಳಗು ನಾನು ಆರತಿ ಗುರು ಒಂದು ಆರತಿ ಅಂತ ಹೇಳ್ತಿರ್ತೀನಲ್ಲ ಹಾಗ ಆರತಿ ಬೆಳಗು ಅಂತ ಹೇಳಿದ್ರೆ ಹೇಳ್ತಾರೆ ನಾಲ್ಕನೇ ಬಾರಿ ಮನೆ ಖಾಲಿ ಸುಮ್ಮನೆ ಯಾಕೆ ಮೇಡಮ್ ಅಂತ ಮಾಡಿ ಹಂಗಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲಲ್ಲ ನೀವ್ ಹೇಳೋ ವರ್ಷ ಗೋವಿಂದನ ಪಾಪ ಅವ್ರಿನ್ನೂ ಆರತಿ ಗುರುವಿಗಿಂತ ಮಿಗಿಲಾದ ದೈವ ಈ ಜಗತ್ತಾಗ ಯಾವುದಿಲ್ಲ ಮಹಾರಾಜ ಗುರುವಿನ ಅನುಗ್ರಹ ಯಾರಾಗೈತೋ ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಮಹಾರಾಜ ಅಂದ್ರೆ ಗುರುವಿನ ಅನುಗ್ರಹ ಮನುಷ್ಯರಿಗೆ ಒಳ್ಳೊಳ್ಳೆ ಕೆಲಸ ಒಳ್ಳೊಳ್ಳೆ ಸ್ಥಾನ ಮಾತ್ರ ಇರ್ತಾರೆ ಮಹಾರಾಜ ಗುರುವಿನ ಅನುಗ್ರಹ ಯಾರಿಗಿಲ್ವೋ ಅವರೆಲ್ಲ ಅಂಧಕಾರ ಕತ್ತಲು ಆ ಕತ್ತಲನ್ನು ತೊಳೆದು ಜ್ಞಾನದ ಜ್ಯೋತಿ ತುಂಬತಕ್ಕಂಥವರೇ ಗುರು ಜಾತಿಯಲ್ಲಿ ಬ್ರಾಹ್ಮಣೋತ್ತಮ ಯಾರಿಗೂ ತೊಂದರೆ ಕೊಡ್ತಕ್ಕಂಥವರಲ್ಲ ಮಹಾರಾಜ ಇವನು ಮನುಷ್ಯನಿರ್ತಕ್ಕಂಥ ಕತ್ತಲನ್ನು ತೊಲಗಿಸಿ ಯಾರು ಈ ಪಟ್ಟಿ ಮಾತಾಡ್ತಾರೆ ಜ್ಞಾನದ ಜ್ಯೋತಿ ತುಂಬತಕ್ಕಂಥವರೇ ಗುರು ತ್ರಿಮೂರ್ತಿಗಳಿಗೆ ಸಮನಾಗಿರ್ತಕ್ಕಂಥವನು ಗುರು ಮಹಾರಾಜ ಅಕ್ಷರಾಭ್ಯಾಸಂ ಕಲಿಸಿದಾತ ಗುರು ಇವನ ಮಹಿಮೆ ಬಹಳ ಅಸದಳವಾಗೈತೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರನ್ನು ಪೂಜೆ ಮಾಡಿದ್ರು ಚಿಂತೆ ಇಲ್ಲ ಒಬ್ಬ ಗುರುದೇವನ ಪಾದ ಪೂಜೆ ಮಾಡಿದ್ರೆ ಅಷ್ಟೇ ಪುಣ್ಯ ದೊರೆಯೈತೆ ಮಹಾರಾಜ ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕಂದಾಗ ಮಹಾರಾಜ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ ಆಗ ಮತ್ತೋರ್ ಪಂಡಿತ ಆ ಶುಕ್ರನ ವಿಚಾರ ಯಾವ ರೀತಿ ಹೇಳ್ತಾನೋ
ಶುಕ್ರ ಗ್ರಹ ಅಂದ್ರೆ ಎಲ್ಲರಿಗೂ ಬೇಕು. ಯಾಕಂದ್ರೆ ಬಹಳ ಅದೃಷ್ಟವಾಗಿರ್ತಕ್ಕಂಥ ಗ್ರಹ ಇದು. ಈ ಶುಕ್ರ ದೇಶ ಅಂತಕ್ಕದ್ದು ಸುಮ್ನೆ ಬರಲ್ಲ, ರಾಶಿಯಲ್ಲಿ ಬರಬೇಕು. ಆ ಅದೃಷ್ಟ ಅಂತಕ್ಕಂಥ ಗೋಲಾಯಿಸಿದ್ರೆ ಯಾರ ಮೇಲೂ ತಡೆಯಕ್ಕಾಗಲ್ಲವಂತೆ. ನಮ್ಗೆಲ್ಲ ಗೊತ್ತೇ ಇರಲಿಲ್ಲ ಊರಾಗೆ. ಅಪ್ಪಯ್ಯ ಶುಕ್ರ ದೇಶ ಬರ್ಬೇಕಾರೆ ಶುಕ್ರ ದೇಶ ಬಂದ್ರೆ ಮಣ್ಣು ಮುಟ್ಟಿದ್ರು ಕೂಡ ಚಿನ್ನ ಆಗುತ್ತೆ ಅಮ್ಮ. ಇವ್ರ ಮನೆ ಏನ್ ಹಿಂಗ್ ಮಾತಾಡ್ತಾರಲ್ಲ, ಮಣ್ಣು ಮುಟ್ಟಿದ ಚಿನ್ನ ಹೆಂಗ ಆಗುತ್ತೆ? ಇದು ಪ್ರಶ್ನೆ ನಮಗೆ. ಈ ಪ್ರಶ್ನೆ ಉತ್ತರ ಯಾವ ಸಿಕ್ಕಿದೆ ಬಂತು? ನಾನು ಸುಮಾರು ದಿನ ಕಾದೆ, ಸಿಕ್ಕಿಲ್ಲ. ಯಾವಾಗ ಗೊತ್ತ ಸಿಕ್ಕಿದ್ದು? ಜನಾರ್ದನ್ ರೆಡ್ಡಿ ವಿಚಾರ ಎತ್ಕೊಂಡು ಸಿಕ್ಕಾಕಿ ಅಂತ ನೋಡ್ಬತ್ತೀಗ ಉತ್ತರ. ಅವನು ಕಳಿಸ್ತಿದ್ದಾಳೆ ನಾವು ಮೊನ್ನೆ ಪಾಪನ್ ಬಂಗಾರ ಕಳಿಸ್ತಿದ್ರು. ಆ ಮೊನ್ನೆ ಬಂಗಾರ ಆಗಿ ವಾಪಸ್ ಬರೋದು ಅವನಿಗೆ. ಇದು ಅದೃಷ್ಟವಾಗಿರ್ತಕ್ಕಂಥ ಗ್ರಹ ಮಹಾರಾಜ. ನಮ್ ಕಡೆ ಏನ್ ಮಾಡ್ತೀವಪ್ಪ ಅಂದ್ರೆ ಹೊಸ ಆಸೆ. ಶುಕ್ರವಾರ ಏನೋ ಹೆಣ್ಣು ಮಗ ಹುಟ್ಬಿಟ್ರೆ ಭಾಗ್ಯಲಕ್ಷ್ಮಿ ನಮ್ಮ ಮೇಡಮ್ ಬಂದಿಕ್ಕೆ ಅವರ ಪಾಪ ಅವತ್ತೇನೆ ವರಲಕ್ಷ್ಮಿ ಧನಲಕ್ಷ್ಮಿ ಏನೇನೋ ಇಟ್ಬಿಡ್ತಾರೆ. ಯಾಕೆ? ಇವಳಿಂದ ಆದಷ್ಟು ನಮ್ಮ ಮನೆಗೆ ಬರ್ಲಿ ಅಂತ. ಆದ್ರೆ ಆ ರಾಶಿಯಲ್ಲಿ ಬಂದಿರ್ತಕ್ಕಂಥ ಆ ಮಹಾನುಭಾವ ಪ್ರವೇಶ ಮಾಡಿಬಿಟ್ರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಮಹಾರಾಜ. ಮಂತ್ರ ಸಂಜೀವಿನಿ ಅಂತಕ್ಕಂಥ ವಸ್ತುವಿನಲ್ಲಿ ಐತೆ ಮಹಾರಾಜ. ನೋಡಿ, ಮನುಷ್ಯನ ಶರೀರವನ್ನು ತುಂಡು ತುಂಡು ಮಾಡಿ ಕತ್ತರಿಸಿ ಬಿಸಾಡಿದ್ರು ಕೂಡ ಮತ್ತೆ ಒಂದುಗೂಡಿಸುವಂತ ಶಕ್ತಿ ಕೈತುತ್ತೆ. ಇವನು ರಾಕ್ಷಸರಿಗಳು. ಇವನನ್ನು ಒಂದು ಕಡೆಯಿಂದ ಶುಕ್ರಾಚಾರ್ಯ ಅಂತ ಜನ ಕರೀತಾರೆ ಮಹಾರಾಜ. ಈ ಗ್ರಹವನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಅವರೇ ಬೇಳೆ ಮತ್ತು ಹತ್ತಿಪತ್ರೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಪ್ಪ. ನಾರಾಯಣಪ್ಪ ಹತ್ತಿಪತ್ರೆ ಹಾಕು. ಶುಕ್ರದೇವದ ಮಂಗಳಂ ದೇವದೇವದ ಮಂಗಳಂ ನಾನು ಬೇರೆ ನಮ್ಮ 5 ನಿಮಿಷ ಕಳಿಸ್ಬಿಡ್ತೇವೆ. ಸುಮ್ಮನಿರಲ್ಲ ಕೈಕಾಲು ಎಲ್ಲ ಬೇರೆ ಬೇರೆ ಮಾಡ್ಕೊಡಿವೆ. ಇಲ್ಲ ಬೇರೆನೇ ಎಲ್ಲ ಮಿಕ್ಸ್ ಮಾಡಿ. ಶುಕ್ರಗ್ರಹ ಪಾದಾರ್ಗತಿ ಗೋವಿಂದ, ನವಗ್ರಹ ಪಾದಾರ್ಗತಿ ಗೋವಿಂದ, ರಂಗನಾಥ ವರದ ಗೋವಿಂದ. ನೀವು ನನ್ನಂತೆ ಇದ್ದಿರ್ಬಿಟ್ಟು ಪರಮಾತ್ಮ ಪ್ರಿಯ ಆಗುತ್ತೆ.
ಮಹಾರಾಜ, ಈ ರಾಹುಕೇತುಗಳಂದ್ರೆ ಬಹಳ ಕ್ರೂರವಾಗಿರ್ತಕ್ಕಂಥ ಗ್ರಹ. ಇವರು ಸಾಮಾನ್ಯದವರಲ್ಲ. ಒಂದೇ ಗ್ರಹ ಎರಡಾದು ಹೆಂಗಾದು? ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನೇ ಕಳೆದಂತೆ ಮಂದಗಿರಿ ಪರ್ವತವನ್ನು ಕಡೆಗಣನೆ ಮಾಡಿಕೊಂಡು ಆದಿಶೇಷ ನಾಗವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಕಡಿತಾ ಇದ್ದಾರಂತೆ. ಆ ಕಡಿತಕ್ಕಂಥ ಸಂದರ್ಭಕ್ಕೆ ಮೊದಲಿಗೆ ಆಲೋಹಲ ಅಂತ ಒಂದು ಕೆಟ್ಟ ವಿಷ ಉದ್ಭವ ಆಗುತ್ತೆ. ಯಾವಾಗ ವಿಷ ಉದ್ಭವ ಆಗಲಿ ಈಶ್ವರ ಓಡಿ ಬಂದ ವಿಷವನ್ನೆಲ್ಲ ಕುಡಿತಾ ಇದ್ದಾರಂತೆ. ಯಾಕಂದ್ರೆ ಆ ವಿಷ ಭೂಮಿ ಮೇಲೆ ಬಿದ್ದರೆ ನರಮಾನವರಿಗೆ ಉಳಿವಿಲ್ಲ ಅಂತ. ಅದಾದ ಮೇಲೆ ಕಾಮಧೇನು, ಕಲ್ಪವೃಕ್ಷ, ನಾವು ಪೂಜೆ ಮಾಡ್ತಕ್ಕಂಥ ಲಕ್ಷ್ಮಿ ಕೂಡ ಸಮುದ್ರದಿಂದ ಮೇಲಕ್ಕೆ ಬಂದವಳೆ. ಅಮೃತ ಸಿಕ್ಕಿದೆ, ದೇವತೆಗಳು ನಾವು ಕುಡಿಬೇಕು, ಈ ರಾಕ್ಷಸರು ನಾವು ಕುಡಿಬೇಕು. ಪಾಪ ದೇವತೆಗಳಿಗೆ ಭಯ, ಈ ಅಮೃತವನ್ನು ರಾಕ್ಷಸರಿಗೆ ಏನಾದ್ರೂ ಕೊಟ್ರೆ ನಮ್ಮನ್ನ ಕಾಲಡಿ ಕಟ್ಕೊಂಡು ತುಳಿದು ಬಿಡ್ತಾರೆ, ಇವ್ರು ಒಳ್ಳೆಯರಲ್ಲ ಅಂತ ಹೇಳಿ ಉಪಾಯ ಮಾಡಿ ಮೋಸ ಮಾಡ್ಬೇಕಂತ ತೀರ್ಮಾನ ಮಾಡಿ ಆ ದೇವತೆಗಳೆಲ್ಲ ಒಂದ್ಸಾರಿ ಕೊಂಡಿಸಿದ್ದಾರೆ, ಈ ರಾಕ್ಷಸರೆಲ್ಲ ಒಂದ್ಸಾರಿ ಕುಂತಿದ್ದಾರೆ. ಆ ವಿಷ್ಣು ಮೇಲಿರ್ತಕ್ಕಂಥ ಸೂರ್ಯಚಂದ್ರರಿಗೆ ಆಜ್ಞೆ ಮಾಡ್ತಾ ಇದ್ದಂತೆ, ಸೂರ್ಯಚಂದ್ರಾದಿಗಳೇ, ಈ ರಾಕ್ಷಸರು ಈ ದೇವತೆಗಳ ಸಾರಿ ಬಂದ ನೋಡ್ಕೊಂಡ್ರಪ್ಪ, ಬಂದ್ರೆ ಹೆಚ್ಚಿಗೆ ಕೊಡ್ಬೇಕು ನಮ್ಗೆ ಅಂತ ಹೇಳಿ ಆ ವಿಷ್ಣು ಸುಂದರವಾಗಿರ್ತಕ್ಕಂಥ ಮೋಹಿನಿ ಹೆಣ್ಣಿನ ರೂಪವನ್ನು ತಾಳಿ ಆ ಅಮೃತ ತಕೊಂಡು ಆ ದೇವತೆಗಳನ್ನ ಕೊಟ್ಕೊಂಡು ಬರ್ಬೇಕಾದ್ರೆ ಆ ದೇವತೆಗಳನ್ನ ಸೇವನೆ ಮಾಡ್ತಾ ಇದ್ದಾರಂತೆ. ರಾಕ್ಷಸರ ಗುಂಪಿನಲ್ಲಿರ್ತಕ್ಕಂಥ ಸಿಂಬಿಕಾ ಗರ್ಭದಲ್ಲಿ ಧರಿಸಿರ್ತಕ್ಕಂಥ ರಾಹು ಯೋಚನೆ ಮಾಡ್ತಾ ಇದ್ದಾನೆ, ಏನ್ ದೇವತೆಗಳೇನು ಪ್ಲಾನ್ ಮಾಡಕ್ ಅವರಲ್ಲ, ಬರೀ ಅವ್ರಿಗೆ ಕೊಡ್ತಾವ್ರೆ, ಇರ್ಲಿ ವೇಷ ಬದಲಾಯಿಸ್ಕೊಂಡು ನಾನು ಕುಡಿಬೇಕಂತ ಅವನೇನ್ ಮಾಡ್ಬಿಟ್ಟ, ಅವ್ರಿಗೆ ವೇಷ ಬದಲಾಯಿಸೋದಂದ್ರೆ ನಾವು ಅಂಗಿ ಬಟ್ಟೆ ಬದಲಾಯಿಸ್ಕೊಂಡಾಗತ್ತೆ. ಪಾಪ ದೇವತೆಗಳ ಕೈಲಾಗದ ವಿಚಾರ. ಯಾಕೆ ಆ ಸೀತೆ ತರಕ್ಕೆ ರಾವಣ ಸನ್ಯಾಸಿ ರೂಪನೇ ಹಾಕ್ಬಿಟ್ಟ, ಮಾರುತಿನ ಜುಂಕಿನ ಮಾಡ್ಬಿಟ್ಬಿಟ್ರು ಅವರು. ಆ ರಾಮ ಅಂತಕ್ಕಂಥ ವೇಷ ಬದಲಾಯಿಸ್ಕೊಂಡು ದೇವತೆ ಸಾಲಿಗೆ ಬಂದು ಅವನು ಹೋಗಬಿಟ್ಟ. ಈ ವಿಷ್ಣು ಅಮೃತ ಕರ್ಕೊಂಡು ಬರ್ತಾ ಇದ್ದಲ್ಲ, ಮೋಹಿನಿ ಅವತಾರದಲ್ಲಿರ್ತಕ್ಕಂಥ ವಿಷ್ಣು, ಇವನು ಕೈ ಹೊಡಿದ್ದಾನೆ ಅಮೃತ ಅವನ ಕೈಗೂ ಹಾಕ್ಬಿಟ್ಟ. ಅವತ್ ಬಂದಿದೆ ಪರ್ಪಟ ಬಿಡಪ್ಪ ಅಂತ. ಇವಾಗ ಅದು ಹೊರಟೋಗೈತೆ ಸಾರಿ ಕಾಣು ಅಂತಾರೆ. ಅವತ್ ಬಂದಿದ್ದು ಪರ್ಪಟ ಕೈ ಬಿತ್ತು, ಅವನೇನ್ ಮಾಡ್ತಾರೆ, ಬಿತ್ತ ತಕ್ಷಣ ಗಬಗನ್ ಬಾಯಿ ಬೈಕಬಿಟ್ಟು ಅದು ಮಾಡಿಕ್ ಹೋಗ ಮೇಲಿರ್ತಕ್ಕಂಥ ಸೂರ್ಯಚಂದ್ರ ಶ್ರೀಮನ್ನಾರಾಯಣ ಮೋಸ ಆದ ತಕ್ಷಣವೇ ಆತನ ಕೈಲಿರ್ತಕ್ಕಂಥ ಚೌಟಿನ ಒಂದೇಟಿ ಅಮೃತ ಒಳಗೆ ಹೋಗಿದ್ದಲ್ಲ, ರುಂಡಕ್ಕೂ ಜೀವ ಬಂತು, ಮುಂಡಕ್ಕೂ ಜೀವ ಬಂತು. ಆ ಕೆಳಗಡೆ ಬಿದ್ದಿರ್ತಕ್ಕಂಥ ರಾಮ ಕೇಳ್ತಾ ಇದ್ದಂತೆ ವಿಷ್ಣು, ನನಗೆ ಗೊತ್ತು ಇದೆಲ್ಲ ನಿಂದೆ ನಾಟಕ, ಏನ್ ತಪ್ಪಾಗಿ ಅಂತ ನಾವು ಶಿರ ಕಳೆದಪ್ಪ ನೀನು. ಮಂದಗಿರಿ ಪರ್ವತ ಬಂದ ನಾವು, ಸಮುದ್ರ ಕಳೆದರು ನಾವು, ಅಮೃತ ಕೊಡುವಾಗ ಭೇದ ಮಾಡಿದ್ರಿ ನೀವು. ಪಾಪ ವಿಷ್ಣು ಮಾತಾಡಕ್ಕೆ ನಿರತ ದಾರಿ, ಅಪ್ಪ ಆಗಿದ್ದಾಗೋಯ್ತು, ನಿಮ್ಗೆ ಏನಾದ್ರು ವರ ಬೇಕಾದ್ರೆ ಕೇಳ್ರಪ್ಪ, ನಾನು ಕೊಡಕ್ ಸಿದ್ಧ. ವರ ಕೊಡ್ತೀನಪ್ಪ, ನಮ್ಗೆ ಕೊಡು. ಏನ್ ಕೊಡ್ಬೇಕು? ನವಗ್ರಹದಲ್ಲಿ 2 ಸ್ಥಾನ ಬೇಕು ನಮ್ಗೆ. ಬರೀ ದೇವತೆಗಳಿಗೆ ಪೂಜೆ ಬೇಕನಯ್ಯ, ನಮಗೂ ಪೂಜೆ ಮಾಡ್ಬೇಕು ಮಾನವರು. ಆಗಪ್ಪ, ನೀವು ಗ್ರಹದಲ್ಲಿ ಸೇರ್ಕೊಡಿ, ಪೂಜೆ ಮಾಡಿದಂತ ಮಾನವರಿಗೆ ಒಳ್ಳೇದು ಮಾಡಿದಾಗ ಅವ್ರ ಗ್ರಹದಲ್ಲಿ ಸೇರ್ಕೊಂಡು ವರ ಪಡ್ಕೊಂಡು ಮ್ಯಾಲಕ್ ನೋಡಿದಂತ ಹೇಳು. ಎಲ್ಲವ ಸೂರ್ಯಚಂದ್ರಾದಿಗಳಿಲ್ಲ, ಅಮೃತಕ್ಕಾಗಿ ಶಿರ ಕಳಿಸ್ತಾರೆ ನೀವೇ. ನೀವ್ ಹೇಳಿದ್ರೆ ವಿಷ್ಣು ಗೊತ್ತಾಗ್ತಿರ್ಲಿಲ್ಲ, ಅದಕ್ಕಾಗಿ ನಾವು ವರ್ಷಕ್ಕೊಂದ್ಸರಿ ನಿನ್ನ ಕಾಡದೆ ಬಿಡಲ್ಲ ಅಂತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವತ್ತು ನಮ್ಮ ಕಣ್ಣೆದಿಗೆ ನಡೀತಾ ಇದ್ದಾವಂತ. ಅಂತ ಸೂರ್ಯಚಂದ್ರನ ಹಿಡಿದು ಅವರ ಕಳೆಬರವನ್ನೆಲ್ಲ ಕುಂದಿಸಿ ಆ ಓದಲಿರ್ತಕ್ಕಂಥ ಕಷ್ಟಪಟ್ಟು ಜಗತ್ತಿಗೆ ಅಂತ ಹೋಗುತ್ತೆ ಮಹಾರಾಜ. ಅವತ್ತು ಎಷ್ಟೋ ಜನ ಉಪವಾಸ ಇರ್ತಾರೆ, ದನ ಕರುಗಳೆಲ್ಲ ಒಳಗೆ ಕಟ್ತಾರೆ, ಬಸ್ರಿ ಬಣ್ಣಂತೆಲ್ಲ ಒಳಗೆ ಕೊಡಾಕ್ತಾರೆ ಮಹಾರಾಜ. ಬಹಳ ಕ್ರೂರವಾಗಿರ್ತಕ್ಕಂಥ ಗ್ರಹ ಮಹಾರಾಜ. ಈ ಗ್ರಹವನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಉರುಳು ಮತ್ತು ಹೊದ್ದು ಧರ್ಮೆ ಮತ್ತು ಕಲಿಕೆಯನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಪ್ಪ, ನಿನಗೆ ಒಳ್ಳೆಯದಾಗದಂತಾಗ ಆ ಮಹಾರಾಜ ರಾಹುಕೇತುವಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಂತೆ. ರಾಹುಕೇತುವಿಗೆ ಮಂಗಳ
ರಾಹುಕೇತುಗಳ ಪಾದಾರ್ಯ ಗತಿ ಗೋವಿಂದ, ನವಗ್ರಹಗಳ ಪಾದಾರ್ಯ ಗತಿ ಗೋವಿಂದ. ಜಯ ನಮ ಪಾರ್ವತಿ ಪತೆ. ಮಹಾರಾಜ ಕೈ ಹೊಡೆದರಪ್ಪ, ಅಭಿಷೇಕ ಆಗ್ತಾ. ಕಪ್ಪು ರೂಪವ ಧರಿಸಿ ಒಬ್ಬ ಕುಲದೊಳಗೆ ಕಪ್ಪು ರೂಪವ ಧರಿಸಿ ಒಬ್ಬ ಕುಲದೊಳಗೆ ಕಾಣಿಗ ಬಳಿ ಸೂರ್ಯವಂಶದ ರಾಜ ಇವು ಗಾಣಿಗರ ಜಾತಿಗೆ ಹೋಲಿಕೆ ಮಾಡ್ತಾನ ಕವಿ. ಯಾಕೆ ಗಾಣಿಗರನ್ನ ಬೀಜ ತಗೊಳಗೆ ಗಾಣದಲ್ಲಾಗ್ದಾಗ ಆ ಬೀಜ ಸಿಕ್ಕಾಕೊಂಡು ಎಷ್ಟು ಕಷ್ಟಪಡ್ತು ಮಾನವರು ಸ್ವತ ಕಷ್ಟಪಡ್ತಾರೆ ಮಹಾರಾಜ. ನಂಬಿದವರಿಗೆ ಹಿಂಬನ್ನು ಕೊಡುತ್ತಾ ಇಷ್ಟೇ ಕಷ್ಟಪಟ್ಟು ನೋಡಿದಾಗ ಮಹಾನುಭಾವ ಅಹಂಕಾರದ ಧೂಳಿಪಟವನ್ನಾಗಿ ಮಾಡ್ತಕ್ಕಂಥ ಶನೀಶ್ವರ ಮಹಾರಾಜ. ಈತ ಕಾಲ ಭೈರವನ ಪ್ರಿಯ ಭಕ್ತ. ಈತ ಯಾರು ತೊಂದರೆಯನ್ನು ಕೊಡ್ತಕ್ಕಂಥವರಲ್ಲ. ಈತ ಶಾಂತ ಸ್ವರೂಪನು. ಈತನನ್ನು ನಿಮ್ಮ ಪೂಜಾ ಮನದಲ್ಲಿ ಎಳ್ಳು ಬನ್ನಿ ಪತ್ರೆಯಿಂದ ಭಕ್ತಿಯಿಂದ ಪೂಜೆ ಮಾಡಪ್ಪ. ಬನ್ನಿ ಪತ್ರೆ ಹಾಕೋ, ಬನ್ನಿ ಕರಿವಸ್ತ್ರಗಳಿಂದ ತೈಲಾಭಿಷೇಕವನ್ನು ಮಾಡಿಸಪ್ಪ. ಈತ ಕಾಪಾಡ್ತಾನೆ ನಿನ್ನ. ಮಹಾರಾಜ ಯೋಚನೆ ಮಾಡ್ತಾ ಇದ್ದಾರೆ. ಪಡಿತಮ್ಮ ಆಗಲಿ ಮಹಾರಾಜ. ಒಂದು ಮಾತು ಏನಪ್ಪ, ಈತ ಯಾರನ್ನು ಬಿಟ್ಟವನಲ್ಲ ಮಹಾರಾಜ. ನೋಡಿ ಮಾತು ಹೊಸ್ತಾ ಇದೆಯಾ? ಮಂಗಳಾರತಿ ನಾವೇ ಮಾಡಿಸಿ ಬುಕ್ಕ ಲಾಸ್ಟ್ ಮಂಗಳಾರತಿ ಆಮೇಲೆ ಇದೆಲ್ಲ ಕೂತು ಇಲ್ಲ ಈಗಲ್ಲ ಇನ್ನ ಅವಾಗೇ ನಿಂತಿತ್ತು. ನಾನು ನಿಂತ್ಕೊಂಡಿದ್ದೆ, ಇರ್ಲಿ ಸ್ವಾಮಿ. ಭಕ್ತಿ ಇದ್ರೆ ಪರಮಾತ್ಮ ಎಲ್ಲಿಯೂ ಖಂಡಿತ ಕಾಪಾಡ್ತಾರೆ. ಒಳ್ಳೇದು ಕೆಟ್ಟದಿಲ್ಲ ಅವನಿಗೆ ಸೇರ್ಕೋಬೇಕಷ್ಟೆ. ನಮ್ದೇನೈತೆ? ಈತ ಯಾರನ್ನ ಬಿಟ್ಟವನಲ್ಲ ಮಹಾರಾಜ ಅಂದಾಗ ಮಹಾರಾಜ ಯೋಚನೆ ಮಾಡ್ತಾ ಇದ್ದ. ಪಂಡಿತ ತಮ್ಮ ಏನ್ ಹೇಳ್ತಾ ಇದ್ದಪ್ಪ? ಹೌದು ಸ್ವಾಮಿ,
ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಗೆ ಕಷ್ಟವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಪುರುಷರು ಪಾಣಿತೋತ್ತಮ ಜನ್ಮದಾತನನ್ನು ಕಾಡಿರ್ತಕ್ಕಂಥ ಈತನೊಬ್ಬರು ದೇವರೇ, ಈತನನ್ನು ನಾನು ಪೂಜೆ ಮಾಡುವುದೇ ಅಸಂಭವ. ಖಂಡಿತವಾಗಿ ನಾನು ಶನಿ ಪೂಜೆ ಮಾಡುವುದಿಲ್ಲ. ಮಹಾರಾಜ, ದುಡುಕಿ ಮಾತಾಡಬೇಡ. ಈತನ ಮಹಿಮೆ ನಿನಗೆ ಏನು ಗೊತ್ತು ಅಂದ್ರೆ, ಈ ಶನಿದೇವರು ಛಾಯಾದೇವಿಯ ಹೊಟ್ಟೆಯಿಂದ ಪರಮಾತ್ಮ ಜನಿಸಿದ್ದಾರೆ. ಛಾಯಾ ಅಂದ್ರೆ ಕತ್ಲು, ಇದು ವಿಚಾರ ಬೇರೆ. ಆ ಛಾಯಾದೇವಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಆ ಮಗುನ ತೊಟ್ಲಲ್ಲಿ ಮಲಗಿಸಿದ್ದಾರೆ. ಹೆಂಗ್ ಮಲಗಿದ್ದಾನೆ ಗೊತ್ತಾ? ಒಂದು ಕಾಡು ಪಾಪ ಪರಮಾತ್ಮ ಧರಿಸಿ. ಸೂರ್ಯದೇವರಿಗೆ ಗೊತ್ತಾಯ್ತು, ನನ್ನ ಸೂರ್ಯ ವಂಶದಲ್ಲಿ ಮತ್ತೊಂದು ಗಂಡು ಮಗ ಹುಟ್ಟುಬಿಡ್ತಲ್ಲ. ಮೊದಲನೇ ಮಗ ಯಮಧರ್ಮರಾಜ, ಎರಡನೇ ಮಗನೇ ಶನಿದೇವರು. ಮಗನನ್ನು ನೋಡೋದಕ್ಕೋಸ್ಕರವಾಗಿ ರಥರೂಢನಾಗಿ ಸೂರ್ಯದೇವ ಬರ್ತಾ ಇದ್ದಾನಂತೆ. ಆ ಸೂರ್ಯದೇವ ತೊಟ್ಲತ್ರಕ್ಕೆ ಹೋದ್ರೆ ಹುಡುಗ ಮಗ ಕಣ್ಣೆ ಬಿಡ್ತಾ ಇರುವಂತೆ. ಲೆಕ್ಕ ಕೇಳಿ, ಎಷ್ಟು ಶಕ್ತಿವಂತ ಇದ್ದ. ಅಲ್ಲಿರ್ತಕ್ಕಂಥ ಸೂರ್ಯನ ಬಿಸಿಲು ಬಿದ್ದರೆ ಅಪ್ಪ ತೊಟ್ಕೊಂಡಂತ ಹೇಳಕ್ ಬಂದ್ಬಿಡ್ತೀವಿ. ಆಗ ತೊಟ್ಟದ ಹತ್ರಕ್ಕೆ ಹೋದ್ರು ಕಣ್ಣು ಬಿಡಲಿಲ್ಲ, ಕೈ ನಳ್ಳಾಡಿಸ್ತಾ ಇಲ್ಲ ಮಗು. ಸೂರ್ಯದೇವ ಅಂತ ಹೇಳಂತೆ, ಛೇ, ಈ ಜಗತ್ತಿಗೆ ಬೆಳಕು ಕೊಡ್ತೀನಿ ನಾನು, ನನ್ನೊಟ್ಟಿಗೆ ನಿಂತ ಕಪ್ಪು ಮಗು ಹುಡ್ತಲ್ಲ ಅಂತ ಮನಸ್ಸಲ್ಲ ಅಂತ ನಾನು ಯಾರು ಕೂಡ ಹೇಳಿಲ್ಲ. ಯಾವಾಗ ತಂದೆ ಬೈದೋ ಆ ತೊಟ್ಟಲ್ಲಿ ಮಲಗಿರ್ತಕ್ಕಂಥ ಆ ಹುಟ್ಟಿರ್ತಕ್ಕಂಥ ಕೂಸು ತಂದೆ ಕಡೆ ದುಡ್ಡು ಬಿಟ್ಬಿಟ್ಟ. ಅವನ ಜಗತ್ತ ಮೊದಲು ನೋಡಿದ ತಂದೆ ಮುಖನ. ಯಾವಾಗ ತಂದೆ ಕಡೆ ದೃಷ್ಟಿ ಬಿಟ್ಟು ಆ ರಥ ಹೊಡಿತಕ್ಕಂಥ ಸಾರಥಿ ಆ ರಥ ಕಟ್ಟಿರ್ತಕ್ಕಂಥ ಕುದುರೆ ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಮಹಾರಾಜ, ನನ್ನ ತಂದೆ ಆಗಿರ್ತಕ್ಕಂಥ ಸೂರ್ಯದೇವನಿಗೆ ಮೈ ಜೀವನವನ್ನು ತೊಟ್ಟಿದ್ದ ಇದೆ. ಮಹಾರಾಜ, ಜೋನಿ ಈ ಬೆಲ್ಲ ನನ್ನ ಹೆಂಗ್ ಜೋನಿ ಬಂದ ಶರೀರದ ಜೋನಿ ಆದ. ಮಹಾರಾಜ, ಯಾವಾಗ ಸೂರ್ಯದೇವನಿಗೆ ಕಷ್ಟ ಬರಲಿ ಜಗತ್ತೆಲ್ಲ ಕತ್ತಲಾಗ್ತಾ ಇದ್ದಂತೆ. ಆಗ 300 ಕೋಟಿ ದೇವತೆಗಳೆಲ್ಲ ಈ ಮಹಾನುಭಾವನ ಪ್ರಯತ್ನ ಮಾಡಿದಂತೆಪ್ಪ, ನೀನು ತಂದೆಗೆ ಕೊಟ್ಟಿರ್ತಕ್ಕಂಥ ಕಷ್ಟ ವಾಪಸ್ ತಗೊಳ್ಳೋ, ಜಗತ್ತು ಉಳಿಯಲ್ಲ ಅಂದಾಗ ಆ ಶನಿದೇವರು ತಂದೆಗೆ ಹೆಚ್ಚು ಹೊತ್ತು ಕಷ್ಟ ಪಡಬಾರ್ದಂತ ದೃಷ್ಟಿನ ವಾಪಸ್ ತಗೊಂತಾ ಇದ್ದಾನಂತೆ. ಎಂತವನ ಮಹಿಮೆಯನ್ನು ಅರಿಯದೆ ಅವನ್ನ ಬೈತಾ ಇದೆಯಲ್ಲ, ಇದು ಸರಿಯ ಮಹಾರಾಜ. ಪುತ್ರ ಅಲ್ಲ ಇವನು, ಅಪುತ್ರ. ಜನ್ಮದಾತನಿಗೆ ಕಷ್ಟವನ್ನು ಕೊಟ್ಟಿರ್ತಕ್ಕಂಥ ಈ ನೀಚ ಶನಿಯನ್ನು ಖಂಡಿತವಾಗಿ ನಾನು ಅರಮನೆಯಲ್ಲಿ ಪೂಜೆ ಮಾಡುವುದಿಲ್ಲ, ಇದು ಸತ್ಯ. ಆ ಮಹಾರಾಜ ಚಪ್ಪಳೆ ಹಾಕಿ ನಗ್ತಾ ಇದ್ದಂತೆ, ನಾನು ಶನಿ ಪೂಜೆ ಮಾಡುವುದಿಲ್ಲ. ಆ ಅನ್ನುವಷ್ಟರಲ್ಲಿ ಗಗನ ಮಾರ್ಗದಲ್ಲಿ ಪರಮಾತ್ಮನಾಗಿರ್ತಕ್ಕಂಥ ಶನಿದೇವರು ಬರ್ತಾ ಇದ್ದಂತೆ. ಈಗ ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಈ ನೀಚನಾಡಿದ ಮಾತು ನೀವು ಕೇಳಿದ್ರಾ? ಈ ನೀಚನಾಡಿದ ಮಾತು ನೀವು ಕೇಳಿದ್ರಾ? ಸತ್ಯವ್ರತ, ಇದು ಈಗ ನಿನ್ನ ರಾಶಿಗೆ ಬಂದು ನಿನ್ನ ಸಿರಿ ಸಂಪತ್ತನ್ನು ನಾಶ ಮಾಡಿ ಈ ಜೀವದೊಳಗಿನ ಸಾಹಿತ್ಯ ನಾನು ಲಭಿಸುತ್ತೇನೆ. ನಮ್ಮ ಸಹೋದರನೇ ಸತ್ಯವ್ರತ, ಇದು ಈಗಲೇ ಬಂದೆ ಅಂತ ಪರಮಾತ್ಮನಾಗಿರ್ತಕ್ಕಂಥ ಶ್ರೀದೇವರು ಆ ಕಾಗಿ ಕಟ್ಟಿದ ತೇರಲ್ಲಿ ಆ ಕಳಿಂಗ ರಾಜ್ಯಕ್ಕೆ ಬರ್ತಾ ಇದ್ದರಂತೆ.
ತೇರನ್ನ ಆ ಕಳಿಂಗ ರಾಜ್ಯದ ಡೋಲು ಕಿಳಿಸ್ತಾ ಇದ್ದಾರೆ. ಗರ್ವ ಅಹಂಕಾರದಲ್ಲಿ ಪರಮಾತ್ಮನನ್ನು ತಿರುಗಿಸುತ್ತಿರುವ ಮಹಾರಾಜ ಸಿಂಹಾಸನ ಚಪ್ಪಳೆ ಹಾಕಿ ನಗ್ತಾ ಇದ್ದಾನಂತೆ. ಈ ಮಹಾನುಭಾವ ಬಂದ ತಕ್ಷಣ ನೋಡ್ಬಿಟ್ಟ, ಯಾರು ಪರಮಾತ್ಮ ನೀನು ಯಾರು ಪರಮಾತ್ಮ? ರಾಜ ಈಗ ತಾನೇ ತಿಳಿದಿಲ್ಲ, ಆ ಛಾಯಾದೇವಿಯ ಸಂಜಾತ ಜನ ಸಹೋದರ ಕಾಲ ಭೈರವನ ಪ್ರಿಯ ಭಕ್ತ ನಾನು. ನನ್ನ ಮಹಿಮೆಯನ್ನು ಅರಿಯದೆ ಅವಿವೇಕಿ ದುಡುಕಿ ಬಾಯಿಗೆ ಬಂದಂತೆ ಮಾತಾಡಿದ ಅಂತ ಪರಮಾತ್ಮ ದೇವಾ, ನಾನು ಮಾಡತಕ್ಕಂಥ ಅಪರಾಧವನ್ನು ಮನ್ನಿಸು, ನನ್ನನ್ನು ಕಾಪಾಡು ಅಂತ ಮಹಾರಾಜ ಶನಿದೇವರ ಚರಣ ಹಿಡಿದು ಬೇಡ್ತಾ ಇದ್ದಂತೆ.
ನಾನು ಮಾಡತಕ್ಕಂಥ ಅಪರಾಧವನ್ನು ಮನ್ನಿಸು, ನನ್ನನ್ನು ಕಾಪಾಡು ರಾಜ. ಬ್ರಾಹ್ಮಣರ ವಿಧವಾಗಿ ಹೇಳಿದರೂ ಕೂಡ ನನ್ನನ್ನು ತಿಳಿದೆಯಲ್ಲವ ರಾಜ, ನಿನ್ನನ್ನು ಕಾಣದ ಬಿಡುವರೆ ಪರಮಾತ್ಮ. ಎಂದು ಆಡದ ಈ ಬಾಯಿಗಳಿಂದ ನೀಚ ಮಾತುಗಳನ್ನು ಆಡಿ ಎಂತ ಕಷ್ಟಕ್ಕೆ ನಾನು ಗುರಿಯಾದ ಪರಮಾತ್ಮ. ಇಂದು ನಿನ್ನನ್ನು ಏಕೆ ನಿಂದಿಸಿ ಬೈದನಪ್ಪ ನಾನು ಪರಮಾತ್ಮ. ನಿನ್ನ ಸಿರಿ ಸಂಪತ್ತ ನಾಶ ಮಾಡಿವೆ, ನಿನ್ನ ಹೆಂಡತಿಯನ್ನು ಅಗಲಿಸಿವೆ, ತುತ್ತನ್ನಕ್ಕಾಗಿ ಅರಸಿ ಕೊಡಬಾರದ ಕಷ್ಟವನ್ನು ಕೊಟ್ಟು ಜೀವದ ಬೆಳಕಿನ ಸಾಯ ಮೆಣಸಿನ ರವಿಸುತ್ತದೆ. 7 ವರ್ಷ ಅನ್ಯರಾಶಿಯ ಪ್ರವೇಶ ಮಾಡಿ ನಿನ್ನನ್ನು ಕಾವಡಿ ಮೇಲೆ ಅರಸಿ ಕೊಡಬಾರದ ಕಷ್ಟವನ್ನು ಕೊಟ್ಟಂತ ಶ್ರೀದೇವರು ಆ ತುಂಬಿನ ಸಭೆಯಲ್ಲಿ ಎಡಗಾಲ ಬಿಟ್ಟಿದ್ದ ಜಾಸ್ತಿ ಪರಮಾತ್ಮ ಹೋಗಬೇಡ ಪರಮಾತ್ಮ, ಕಾಪಾಡು ಕಾಪಾಡು ಮಹಾರಾಜ. ಚರಣ ಹಿಡಿದು ಬೇಡ್ತೇನೆ, ಓದೇ ನನ್ನಪ್ಪ, ನನ್ನನ್ನು ಕಾಪಾಡುವ ಅಲ್ಲಿರ್ತಕ್ಕಂಥ ಸಭಿಕರು, ಸೇನಾಧಿಪತಿಗಳು, ಮಂತ್ರಿಗಳು, ಗಾದಿಮಣಿಯರು, ನರ್ತಕಿಯರು, ಪುಲಜನರನ್ನ ಆಳ್ತಾ ಇದ್ರೆ ನಮ್ಮ ಮಹಾರಾಜರಿಗೆ ಕಷ್ಟ ಬಂದ್ಬಿಡ್ತು. ನಮ್ಮನ್ನು ಕಾಪಾಡೋರು ಯಾರು ಅಂತ ನಾವಾದ ಪರಮಾತ್ಮನ ಬೇಡೋಣ. ನಮ್ಮ ರಾಜನಿಗೆ ಬಂದಿರತಕ್ಕಂಥ ಕಷ್ಟ ದೂರ ಮಾಡೋಣ ಅಂತ ಪ್ರಜೆಗಳೆಲ್ಲ ಆ ಪರಮಾತ್ಮನಿಗೆ ಭಕ್ತಿಯಿಂದ ಒಂದು ಮಂಗಳವನ್ನು ಮಾಡ್ತಾ ಇದ್ದಾರಂತೆ.
ಭಾಸ್ಕರ ಪುತ್ರ ಶ್ರೀವರದ ಗೋವಿಂದ ಆಂಜನೇಯರದ ಗೋವಿಂದ ನವಗ್ರಹಪಾದ ಅರ್ಗತಿ ಗೋವಿಂದ ಗೋವಿಂದ ಅಂದ್ರೆ ಒಳ್ಳೆದಾಗಲ ಗೋವಿಂದ ಉಳಿಸೋ ಮಂಗಳಾರ್ತಿನ ಮಂಗಳಾರತಿ ಕೊಡು. ಇನ್ನೊಂದೆರಡು ಇದಾಕು ಕರ್ಪೂರ ಹೋಗ ಮಾಡ್ರಕ್ಕ. ಟೀ ಆಗಿದೆಯಾ ತಗೊಂಡು ಅಲ್ಲ ಅಲ್ಲ ಅಲ್ಲೇ ಇಟ್ಕೊಂಡು ಮಾಡ್ಬಿಟ್ಟು ಹಂಗೆ ಇಟ್ಕೊಂತಾರೆ ಅವ್ರು ಮಾಡ್ತಾರೆ ಹಂಗೆ ಮಂಗಳಾರತಿ ಮಾಡಿ ಕರ್ಪೂರ ಕರ್ಪೂರ ಹಾಕು ಬಿಚ್ಚಾಕಾಗಲ್ಲ ಮಗ್ಬೇಕು ಗಾದೆ ಹೋದ್ರೆ